ಮೊದಲನೆಯದಾಗಿ ನಮ್ಮೆಲ್ಲರ ಪ್ರೀತಿಯ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರುಗಳಿಗೂ ಸ್ವರ್ಣಮಾಲ ಅಮ್ಮನವರಿಗೂ ಎಲ್ಲ ನನ್ನ ಧ್ಯಾನ ಬಂಧುಗಳಿಗೂ ಹಾಗೂ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ಹೃತ್ಪೂರ್ವಕವಾದ ಆತ್ಮ ವಂದನೆಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಆತ್ಮಜ್ಞಾನದ ಮಹತ್ವ ಅಲ್ವಾ. ಏನಕ್ಕೆ ಈ ಆತ್ಮಜ್ಞಾನ, ಏನಕ್ಕೆ ನಾವು ತಿಳ್ಕೋಬೇಕು? ಆತ್ಮಜ್ಞಾನದ ನಮ್ಗೆ ಉಪಯೋಗ ಏನು ಅಂದ್ರೆ, ನಾವು ಈ ಜನ್ಮ ತಗೊಂಡ್ ಬಂದಿರೋದೆ ನಾನು ಯಾರು ಅಂತ ತಿಳ್ಕೊಳಕ್ಕಷ್ಟೇನೆ, ಬರೀ ಏನು ಅಲ್ಲ. ಇವಾಗ ನಾವು ಸಾಮಾಜಿಕವಾಗಿ ಲೌಕಿಕವಾಗಿ ಏನೇ ವಿದ್ಯೆ ಕಲಿತ್ರೂ ಕೂಡ ಅವೆಲ್ಲವೂ ಕೂಡ ನಮ್ಗೆ ಗೊತ್ತಿರೋ ಸತ್ಯ ಏನಂದ್ರೆ ಎಲ್ಲವೂ ನಶ್ವರ. ನಾವು ಏನೆಲ್ಲ ಗಳಿಸ್ತೀವೋ ಇವೆಲ್ಲವೂ ಕೂಡ ನಶ್ವರ. ಯಾಕೆ ನಾನು ಜನ್ಮ ತಗೊಳ್ತಾನೆ ಇದೀನಿ ಅಂದ್ರೆ, ನನ್ಗೆ ಕರ್ಮವನ್ನು ನಿಲ್ಲಿಸೋ ಉಪಾಯ ಗೊತ್ತಿಲ್ಲ, ಯಾರು ನನ್ಗೆ ತಿಳಿಸ್ತಿಲ್ಲ ಯಾವ ಜನ್ಮದಲ್ಲೂ, ಅಂತ ಗುರುಗಳು ಯಾರು ನನ್ಗೆ ಸಿಕ್ಕಿಲ್ಲ. ಅದನ್ನ ನಾನು ಅಳವಡಿಸ್ಕೊಂಡಿಲ್ಲ. ಅದಕ್ಕೆ ಜನನ ಮರಣ ಎಂಬ ಈ ಚಕ್ರದಲ್ಲೇ ತೊಳ್ಳಾಡ್ತಾ ಇದ್ದೀನಿ ನಾನು. ಯಾವಾಗ ನನ್ಗೆ ಸತ್ಯದ ಅರಿವು ಆಗತ್ತೋ, ನಾನ್ ಯಾರು, ಪರಮಾತ್ಮ ಯಾರು ಅಂತ ಸತ್ಯ ನನ್ಗೆ ಯಾವಾಗ ಆ ಸತ್ಯದ ಅರಿವು ನನಗೆ ಮೂಡತ್ತೋ, ಅವಾಗ ಆ ಕ್ಷಣದಲ್ಲಿ ನಾನು ಜೀವನ್ ಮುಕ್ತ. ಅಂದ್ರೆ ನಾನು ಎಲ್ಲಿಯವರೆಗೂ ಪರಮಾತ್ಮ ಬೇರೆ ನಾನು ಬೇರೆ ಅಂತ ದ್ವೈತದಲ್ಲಿ ಇರ್ತೀನಲ್ಲ, ಆ ದ್ವಂದ್ವದಲ್ಲಿ ಇದ್ದಾಗ ಯಾವತ್ತೂ ಕೂಡ ನಾನು ಪರಮಾತ್ಮ ಒಂದಾಗಕ್ಕಾಗೋದೇ ಇಲ್ಲ. ಯಾಕಂದ್ರೆ ನಾನು ಅವನ್ ಬೇರೆ ನಾನ್ ಬೇರೆ ಅಂತ ನಂಬಿದೀನಿ. ಪರಮಾತ್ಮನೂ ಒಂದೇ, ನಾನು ಒಂದೇ, ನನ್ನೆಲ್ಲೂ ಪರಮಾತ್ಮ ಇದ್ದಾನೆ, ಪರಮಾತ್ಮನಲ್ಲೂ ಕೂಡ ನಾನೇ ಇದ್ದೀನಿ. ನಾನು ಆ ಸ್ನೇಹ ಭಾವದಲ್ಲಿ ನೋಡ್ಬೇಕು, ಅವನು ಕೂಡ ನನ್ನ ಸ್ನೇಹಿತ. ಆ ಭಾವನೆಯಲ್ಲಿ ನಾನು ಸ್ನೇಹವನ್ನು ಬೆಳೆಸ್ಕೋಬೇಕು. ಸೊ ಅದಕ್ಕೆ ಇಲ್ಲಿ ನಾವು ಎಷ್ಟು ಜನ್ಮಗಳಿಂದ ಕೂಡ ನಾನು ಯಾರು ಅಂತ ಪ್ರಶ್ನೆ ಮೂಡ್ತಾ ಇಲ್ಲ ಅಂದ್ರೆ, ನಾನು ಅಂತ ನನ್ನನ್ನು ಗುರುತಿಸಿ ನನ್ನ ಈ ದೇಹ ಭಾವ ನನಗೂ ಒಂದು ಹೆಸರಿಟ್ಕೊಂಡು, ನನಗೊಂದು ಟೈಟಲ್ ಇಟ್ಕೊಂಡು ನಾನು ಏನ್ ಮಾಡ್ತಾ ಇದ್ದೀನಿ, ಪ್ರತಿ ಜನ್ಮದಲ್ಲೂ ಕೂಡ ನನ್ನ ಈ ಒಂದು ಅಹಂಕಾರವನ್ನು ಪೋಷಣೆ ಮಾಡ್ತಾ, ಅದನ್ನ ಎಚ್ಚರ ಮಾಡ್ತಾ, ಅದರಲ್ಲಿ ನಾನು ಜೀವಿಸ್ತಾ ಇರ್ತೇನೆ. ಎಲ್ಲಿಯವರೆಗೂ ನನ್ನ ಈ ಡೂಪ್ಲಿಕೇಟ್ ಐ ಅಂದ್ರೆ ಈ ಅಂತಃಕರಣಗಳಂತ ಹೇಳ್ತೀವಲ್ಲ, ಚಿತ್ತ ಬುದ್ಧಿ ಮನಸ್ಸು ಅಹಂಕಾರ ಅಂತ, ಈ ನಾಲ್ಕರಲ್ಲಿ ಕೂಡ ನಾನು ಇವೆಲ್ಲವೂ ಕೂಡ ಆ ಒಂದು ಶುದ್ಧ ಪರಬ್ರಹ್ಮನ ಚೈತನ್ಯದಿಂದಲೇ ಇವೆಲ್ಲವೂ ಕೂಡ ಕೆಲಸ ಮಾಡ್ತಾ ಇರೋದು. ಸೊ ನನ್ನಿಂದ ಏನು ಅಲ್ಲಪ್ಪ ಅನ್ನೋ ಒಂದು ಆ ಜ್ಞಾನ ಅರಿವು ಸದಾ ನನ್ನಲ್ಲಿ ಬೆಳೆಸ್ಕೋಬೇಕು ನಾನು. ಎಲ್ಲಿವರೆಗೂ ನಾನು 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 ಅಂತ ಮುಂದೆ ತರ್ತೀನೋ ಅಲ್ಲಿವರೆಗೂ ನಾನು ಏನೇ ಮಾಡಿದ್ರು ಸತ್ಕಾರ್ಯ ದುಷ್ಕರ್ಮ ಏನೇ ಮಾಡಿದ್ರು ಕೂಡ ಅದಕ್ಕೆ ಕರ್ಮದ ಫಲ ನಾನು ಅನುಭವಿಸ್ಲೇಬೇಕು. ಹಾಗಾಗಿ ನಾವಿಲ್ಲಿ ಸತ್ಯ ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ಮೊದಲನೇ ಪಾಯಿಂಟು, ನಾನು ಒಂದು ನಿಮಿತ್ತ ಮಾತ್ರ, ನನ್ನಿಂದ ಏನು ಇಲ್ಲ. ನಾನ್ ಅನ್ಕೊಂಡ್ಬಿಟ್ಟಿದೀನಿ ನಾನ್ ದುಡಿತಾ ಇದ್ದೀನಿ, ನನ್ನಿಂದಲೇ ಎಲ್ಲ ನಡೀತಾ ಇರೋದು, ನಾನು 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 ಅಂತ ಆ ಒಂದು ಫಾಲ್ಸ್ ಐಡೆಂಟಿಫಿಕೇಶನ್. ಏನಕ್ಕಪ್ಪ ಅಂದ್ರೆ ಸತ್ಯ ನನ್ಗೆ ತಿಳಿತಾ ಇಲ್ಲ. ಈ ದೇಹ ಜಡ, ಈ ಮನಸ್ಸು ಕೂಡ ಜಡ, ಈ ಪ್ರಾಣ ಅಂತ ನಾವೇನು ಉಸಿರು ತಗೊಳ್ತೀವಲ್ಲ ಇವು ಕೂಡ ಜಡ, ನನ್ನ ಈ ಇಂದ್ರಿಯಗಳು ಕೂಡ ಜಡ, ಪಂಚಭೂತಗಳು ಕೂಡ ಜಡ. ಈ ಸತ್ಯವನ್ನು ಅರಿತವನೇ ಜ್ಞಾನಿ. ಈ ಮನಸ್ಸು ಕೂಡ ಜಡ, ಈ ಬುದ್ಧಿ ಕೂಡ ಜಡ. ನಾನು ಅಂತ ಹೇಳ್ಕೊಂಡು ತಿರ್ಗಾಡ್ತಾ ಇದ್ದೀನಲ್ಲ, ಈ ಅಹಂಕಾರ ಕೂಡ ಜಡ. ಯಾರ ಒಂದು ಶಕ್ತಿ ಚೈತನ್ಯ ನನ್ನಲ್ಲಿ ಹರಿದಿಲ್ಲ ಅಂದ್ರೆ, ಅದು ನನ್ನಲ್ಲಿ ಆ ಶಕ್ತಿ ಚೈತನ್ಯವೇ ಬೆಳಗಿಸ್ತಾ ಇರೋದು.
ನನ್ನ ಮನಸ್ಸನ್ನು, ನನ್ನ ಈ ಬುದ್ಧಿಯನ್ನು ಕೂಡ ಬೆಳಗ್ಸ್ತಾ ಇರೋದು ಯಾವುದು? ಆ ಶುದ್ಧ ಪರಬ್ರಹ್ಮನಾದ ಆ ಶಕ್ತಿ ಚೈತನ್ಯ. ಅದು ಹರಿತಾ ಇರೋದ್ರಿಂದನೇ ನಾನ್ ಮಾತಾಡ್ತಾ ಇದ್ದೀನಿ, ಇಲ್ಲೆಲ್ಲ ಸಾಧನೆ ಮಾಡ್ತಾ ಇದ್ದೀನಿ ಲೌಕಿಕವಾಗಿ. ಸೊ ನಾನು ಅದನ್ನ ತಿಳ್ಕೊಳಕ್ಕೆ ಬಂದಿರೋದು. ಅದನ್ನ ಬಿಟ್ಟು ಬೇರೆ ಏನ್ ಮಾಡ್ಲಿಕ್ಕೆ ಬಂದಿಲ್ಲ. ಆಸ್ತಿ ಮಾಡ್ಲಿಕ್ಕೆ, ಸಂಸಾರ ಮಾಡ್ಲಿಕ್ಕೆ. ಇದೆಲ್ಲ ನಾವು ಅಜ್ಞಾನದಲ್ಲಿ ಮಾಡ್ಕೊಂಡ್ ಬಂದಿದ್ವಿ. ಸಾಕಷ್ಟು ಜನ್ಮಗಳಲ್ಲಿ ಎಲ್ಲ ಸಂಬಂಧ ಬೆಳೆಸ್ಕೊಂಡ್ ಬಂದ್ಬಿಟ್ಟಿದೀವಿ. ಈಗ ನಮ್ಗೆ ಒಂದು ಡೈವರ್ಷನ್ ತಗೊಳ್ಳೋಣ ಸರಿ. ಈ ತರ ಒಂದು ಆಧ್ಯಾತ್ಮಿಕ ಜೀವನ, ಒಂದು ಜನ್ಮನಾದ್ರೂ ಒಂದು ಆಧ್ಯಾತ್ಮಿಕ ಜೀವನಕ್ಕೋಸ್ಕರ ಮುಡುಪಾಗಿಟ್ಟು ಈ ಆಧ್ಯಾತ್ಮಿಕವನ್ನು ತಿಳ್ಕೊಳ್ಳೋಣ, ಸತ್ಯದ ಅರಿವಿನಲ್ಲಿ ನಡೆಯೋಣ ಎಂಬ ಒಂದು ಸಂಕಲ್ಪ ಇಟ್ಕೊಂಡು ಜೀವನ ಮಾಡಿದಾಗ ಮತ್ತೆ ನಮ್ಗೆ ಇಲ್ಲಿ ಬರೋ ಅವಶ್ಯಕತೆನೇ ಇರಲ್ಲ, ಅಗತ್ಯನೇ ಇರಲ್ಲ. ಯಾಕಪ್ಪ ಅಂದ್ರೆ ಈ ಮನಸ್ಸು ಅಷ್ಟು ಸುಲಭ ಅಲ್ಲ ಹಿಡಿದು ಇಟ್ಕೊಳ್ಳೋದು. ಸುಮ್ನೆ ನಾವು ಧ್ಯಾನದಲ್ಲಿ ಬಂದ್ಬಿಟ್ಟು ಮನಸ್ಸು ಶೂನ್ಯ ಆಗ್ಬೇಕು, ಆಲೋಚನೆ ರಹಿತ ಸ್ಥಿತಿ ಹೊಂದಬೇಕು, ಇದೆಲ್ಲ ಬಂದು ಏನಂದ್ರೆ ಅದೆಲ್ಲ ಒಂದು ಪ್ರಯತ್ನ ಅಷ್ಟೇ ಅದು. ಬಟ್ ಹೇಳಿದಷ್ಟು ಸುಲಭ ಅಲ್ಲ, ಮಾಡಿದಷ್ಟು ಸುಲಭ ಅಲ್ಲ. ಬಟ್ ಆಗತ್ತದು. ಸತತ ಪ್ರಯತ್ನ, ನಮ್ಮ ಒಂದು ಶ್ರದ್ಧೆ, ಅದು ಇವತ್ತಿಲ್ಲ ಅಂದ್ರೆ ಯಾವತ್ತೂ ಒಂದು ದಿನ ಆ ಸ್ಥಿತಿ ತಲುಪ್ತೀವಿ ನಾವು. ಬಟ್ ಅಲ್ಲಿವರೆಗೆ ನಾವು ಏನ್ ಮಾಡ್ಬೇಕಂದ್ರೆ ಈ ವ್ಯವಹಾರ ಎಲ್ಲ ನಿಲ್ಸ್ಬೇಕು. ಯೋಗಿಗಳಿಗೂ ನಮಗೂ ಏನಪ್ಪಾ ವ್ಯತ್ಯಾಸ ಅಂದ್ರೆ, ಯೋಗಿಗಳಿಗೆ ಮನಸ್ಸಿನ ಅಗತ್ಯ ಇಲ್ಲ. ಅವ್ರ ಮನಸ್ಸನ್ನು ನಿಲ್ಲಿಸಿ ಮನಸ್ಸು ಲಯ ಮಾಡಿ ಕೂತಿರೋರು. ನಾವೇನ್ ಮಾಡ್ತಾ ಇದೀವಿ? ಈ ಮನಸ್ಸನ್ನು ನಿಲ್ಸೋ ಉಪಾಯ ನಾವಿನ್ನ ಕಲ್ತಿಲ್ಲ, ಇನ್ನ ಆ ಸ್ಥಿತಿ ತಲುಪಿಲ್ಲ. ಇವಾಗ ಮನಸ್ಸು ಹೇಳೋ ಹಾಗೆ ನಾವು ಕೇಳ್ತಾ ಇದೀವ, ಇಲ್ಲ ನಾವು ಹೇಳೋ ಹಾಗೆ ಮನಸ್ಸು ಕೇಳ್ತಾ ಇದೆಯಾ? ಯಾರು ಬಂದು ನಾವು ಹೇಳೋ ಹಾಗೆ ಮನಸ್ಸು ಕೇಳೋ ಆ ಸ್ಥಿತಿ ತಲುಪಿಲ್ಲ, ತಲುಪಕ್ಕೂ ಆಗೋದು ಇಲ್ಲ. ಯಾಕಂದ್ರೆ ನಾವು ಕೆಲಸ ಮಾಡ್ಬೇಕಾಗಿರೋದು ಮನಸ್ಸು ಮೇಲೆ. ಅರಿವು ಯಾರಿಗ್ ಬರ್ಬೇಕು, ಜ್ಞಾನ ಯಾರಿಗ್ ಬರ್ಬೇಕು ಅಂತ ಪ್ರಶ್ನೆ ಹಾಕೋಬೇಕು. ಈ ಮನಸ್ಸು ಎಷ್ಟು ಬಲಿಷ್ಠವಾದದ್ದು. ಏನೇನೋ ಮಾಯೆ ದೃಶ್ಯಗಳು ತೋರ್ಸುತ್ತೆ, ಏನೇನೋ ನಮ್ಗೆಲ್ಲ ಭ್ರಮೆ ಮೂಡಿಸ್ತಾ ಇರೋದು ಎಲ್ಲ ಈ ಮನಸ್ಸು. ಈ ಮನಸ್ಸನ್ನೇ ನಮ್ಗೆ ಜಯಿಸಕ್ ಆಗ್ತಾ ಇಲ್ಲ, ಮನಸ್ಸನ್ನೇ ನಮ್ಗೆ ನಿಲ್ಸಕ್ ಆಗ್ತಾ ಇಲ್ಲ. ಯಾಕಪ್ಪ ಅಂದ್ರೆ ಈ ಮನಸ್ಸು ಈ ನನ್ನ ಈ ಶ್ವಾಸ ಎಂಬ ಕುದುರೆ ಮೇಲೆ ಸವಾರಿ ಮಾಡ್ತಾ ಇದೆ. ಅರ್ಥ ಮಾಡ್ಕೊಳ್ಳಿ, ಈ ಶ್ವಾಸದ ಮೇಲೆ, ಈ ಶ್ವಾಸ ಎಂಬ ಈ ಕುದುರೆ ಮೇಲೆ ಮನಸ್ಸು ಸವಾರಿ ಮಾಡ್ತಾ ಇದೆ. ನಾವೇನ್ ಮಾಡ್ಬೇಕು? ಈ ಶ್ವಾಸವನ್ನು ಹಿಡ್ಕೊಂಡು ಆ ಮನಸ್ಸಿನ ಮೇಲೆ ಸವಾರಿ ಮಾಡ್ಬೇಕು. ಆತರ ನಾವು ಮಾಡ್ತಾ ಇದೀವ? ಮನಸ್ಸು ನಮ್ಮ ಮೇಲೆ ಕೂತು ಸವಾರಿ ಮಾಡ್ತಾ ಇದೆ ಹೊರತು ನಾವು ಮನಸ್ಸು ಮೇಲೆ ಸವಾರಿ ಮಾಡ್ತಾ ಇಲ್ಲ. ಅದೇ ಯೋಗಿಗಳಿಗೂ ನಮಗೂ ಇರೋ ವ್ಯತ್ಯಾಸ. ಅವರು ಶ್ವಾಸವನ್ನು ತನ್ನ ಹತೋಟಿಯಲ್ಲಿ ಇಟ್ಟು ಮನಸ್ಸನ್ನು ಕಟ್ಟಾಕ್ತಾರೆ. ನಾವೇನ್ ಮಾಡಿದೀವಿ? ಮನಸ್ಸು ನಮ್ಮನ್ನ ಕಟ್ಟಾಗ್ತಾ ಇದೆ, ಅದು ಆಸೆ ಪಡೋದ್ನೆಲ್ಲ ಈಡೇರ್ಸಕ್ ಹೋಗ್ತಾ ಇದೀವಿ. ಮನಸ್ಸು ಒಂದು ಹುಚ್ಚು ಕುದುರೆ ತರ, ಅದು ಇಷ್ಟ ಬಂದಂಗೆ ಓಡ್ತಾ ಇರುತ್ತದು. ಅದನ್ನ ನಾವೇನ್ ಮಾಡ್ಬೇಕು? ಅದಕ್ಕೆ ಅಭ್ಯಾಸ ಮಾಡಿ, ಅದಕ್ಕೆ ಅರಿವು ಮೂಡಿಸಿ, ಅದಕ್ಕೆ ತಿಳಿಸ್ಬೇಕು. ಅದ್ರ ಮೂಲ ಏನು ಅಂತ ಪರಿಚಯ ಮಾಡ್ಬೇಕು. ಅದಕ್ಕೆ ಈ ಸತ್ಸಂಗ, ಜ್ಞಾನ, ಆತ್ಮಜ್ಞಾನ ಏನಪ್ಪಾ ಅಂದ್ರೆ, ನೀವೇನೇ ಸತ್ಸಂಗ, ಏನೇ ಎಲ್ಲೇ ಹೋದ್ರು ಕೂಡ ಆತ್ಮಜ್ಞಾನ ಎಲ್ಲೆಲ್ಲ ನಡೆಯುತ್ತೋ ಅಂತ ಕಡೆ ಉಡ್ಕೊಂಡು ಹೋದ್ರೆ ನಿಮ್ಮ ಈ ಜೀವನ ಪಾವನ ಆಗತ್ತೆ. ಈ ಜನ್ಮದಲ್ಲಿ ಜೀವನ್ ಮುಕ್ತರಾಗಬಹುದು. ಅದು ಬಿಟ್ಬಿಟ್ಟು ನಾನು ಆ ಟೆಕ್ನಿಕ್ಕು, ಈ ಟೆಕ್ನಿಕ್ಕು, ನಾನು ಕುಂಡಲಿನಿ ಯೋಗ, ಕುಂಡಲಿನಿ ಜಾಗೃತಿಗೊಳಿಸ್ಬೇಕು, ಚಕ್ರಗಳದು ಅದು ಇದು ಅಂತ ಹೊಡೆದ್ರೆ ಅದೆಲ್ಲ ಯಾವ್ದು ಮೋಕ್ಷಕ್ಕೆ ಮಾರ್ಗ ಅಲ್ಲ. ಮೋಕ್ಷ ಕೊಡೋದೇ ಇಲ್ಲ. ಅವೆಲ್ಲ ಒಂದು ಅತೀಂದ್ರಿಯ ಶಕ್ತಿ ಅಷ್ಟೇ. ನಾನು ಯಾವ್ದಾದ್ರು ಹಾಸ್ಟೆಲ್ ಟ್ರಾವೆಲ್ ಕ್ಲಾಸು, ನಾನು ಟೆಲಿಪತಿ, ಅದು ಇದು ಇಂಥವೆಲ್ಲ ನಾವೇನಾದ್ರೂ ಅದನ್ನ ಕಲಿಯಕ್ ಹೋದ್ರೆ ಅರ್ಥ ಮಾಡ್ಕೊಳ್ಳಿ, ಅದ್ ಯಾವುದು ಮೋಕ್ಷಕ್ಕೆ ಉಪಾಯನೂ ಇಲ್ಲ, ಮಾರ್ಗನೂ ಇಲ್ಲ. ಅಲ್ಲೇ ಒಂದು ಸ್ಟಕ್ ಆಗ್ತೀವಿ ನಾವು.
ನನ್ನ ಗುರಿ ಯಾವ್ದ್ರ ಮೇಲೆ ಇರ್ಬೇಕು, ನನ್ನ ಚಿಂತನೆ ಯಾವ್ದ್ರ ಮೇಲೆ ಇರ್ಬೇಕು, ನನ್ನ ಪ್ರಯತ್ನ ಯಾವ್ದ್ರ ಮೇಲೆ ಇರ್ಬೇಕು? ಸದಾ ಆ ಶುದ್ಧ ಚೈತನ್ಯವಾದ ಪರಬ್ರಹ್ಮನು, ಅವನ ಹೆಸರೇ ಆತ್ಮ, ಅವನೇ ಪರಮಾತ್ಮ, ಅವನೇ ನಾನು, ಅದೇ ತತ್ವಮಸಿ, ಅದೇ ಅಹಂ ಬ್ರಹ್ಮಾಸ್ಮಿ. ನನ್ನ ಚಿಂತನೆ ಸದಾ, ನೀವೇನೇ ಕೆಲಸ ಮಾಡಿ, ವ್ಯವಹಾರ ಮಾಡಿ, ಬಟ್ ಅವನ ಚಿಂತಿಸಿ ಮಾಡಿ. ನೀವು ಮನೆ ಕೆಲಸ ಮಾಡ್ತೀರಾ, ಮನೆ ಗುಡಿಸ್ತೀರಾ, ಪಾತ್ರೆ ತೊಳಿತೀರಾ, ಅಡಿಗೆ ಮಾಡ್ತೀರಾ, ಮಾಡ್ಸರ್ನು ಯಾರು? ಆ ಶುದ್ಧ ಪರಬ್ರಹ್ಮನು, ಅವನ ಶಕ್ತಿ ಚೈತನ್ಯ ಈ ದೇಹದ ಮೇಲೆ ಹರಿತಾ ಇರೋದ್ರಿಂದ ಈ ದೇಹ ಶಕ್ತಿ ಹೊಂದಿ ಎಲ್ಲಾ ಮಾಡಿಸ್ತಾ ಇರೋದು. ಇಲ್ಲಾಂದ್ರೆ ನನ್ನ ದೇಹದಲ್ಲಿ ಇರೋ ಈ ಅಂಗಗಳು, ಅವಯವಗಳು ಎಲ್ಲವೂ ಕೂಡ ಜಡ, ಏನು ಮಾಡ್ಲಿಕ್ಕಾಗಲ್ಲ. ನಾನೇನು ಇವನ್ ಈ ಶ್ವಾಸ ತಗೊಳ್ತೇನೆ, ಉಸಿರಾಟ, ಇದು ಕೂಡ ಜಡ. ಅವನ ಶಕ್ತಿ ಚೈತನ್ಯ ನನ್ನ ದೇಹದೊಳಗೆ ಹರಿತಾ ಇರೋದ್ರಿಂದಲೇ ನಾನು ಶ್ವಾಸ ತಗೊಳ್ತಾ ಇರೋದು. ಈ ಪಂಚಭೂತಗಳಿಂದ ಆಗಿರೋ ದೇಹ ಕೂಡ, ಈ ಪಂಚಭೂತಗಳು ಕೂಡ ಜಡ. ಯಾಕಂದ್ರೆ ಆ ಶುದ್ಧ ಪರಬ್ರಹ್ಮನು ಈ ಪಂಚಭೂತಗಳಿಗೆ ಅತೀತನು. ಬಟ್ ನಾವೇನ್ ಮಾಡ್ಕೊಂಡ್ಬಿಟ್ಟಿದೀವಿ, ಆ ಶುದ್ಧ ಪರಬ್ರಹ್ಮನು ಬಿಟ್ಬಿಟ್ಟಿದೀವಿ. ಅವನ್ನ ತಿಳ್ಕೊಳಕ್ ಹೋಗ್ತಾ ಇಲ್ಲ ನಾವು. ನಾವು ಇಲ್ಲಿ ಒಂದು ಲಿಮಿಟೆಡ್ ಆಗ್ಬಿಟ್ಟಿದೀವಿ. ನಾವು ಒಂದು ಚೌಕಟ್ಟು ಮಾಡ್ಕೊಂಡ್ಬಿಟ್ಟಿದೀವಿ ಇಲ್ಲೇ, ಅವನ್ ಬೇರೆ ನಾನ್ ಬೇರೆ ಅಂತ. ಸೊ ಈ ಅರಿವನ್ನು ಮೂಡಿಸುವುದೇ ಆತ್ಮಜ್ಞಾನ. ಯಾರು ಆ ಶುದ್ಧ ಪರಬ್ರಹ್ಮನು, ಆ ಬ್ರಹ್ಮನಿಂದಲೇ ಎಲ್ಲವೂ ಕೂಡ. ಅವನು ಅವ್ಯಕ್ತಪ್ಪ, ಅವನ ಕಾಣ್ಲಿಕ್ಕೆ ಆಗಲ್ಲ. ಅವನು ಹೇಗಪ್ಪ ಅಂದ್ರೆ ಕರೆಂಟ್ ತರ, ವಿದ್ಯುತ್ ಶಕ್ತಿ ಅವನಷ್ಟೇನೆ. ಅದು ಸ್ತ್ರೀಲಿಂಗನೂ ಅಲ್ಲ, ಪುಳ್ಳಿಂಗನೂ ಅಲ್ಲ. ಅದು ಸ್ತ್ರೀಗೂ ಪುರುಷನಿಗೂ ಹೋಲ್ಸಕ್ಕಾಗಲ್ಲ. ಅದು ಅಷ್ಟೇ, ಅದು ಒಂದು ಚೈತನ್ಯ ಶಕ್ತಿ. ಈ ಕರೆಂಟ್ ಬಂದು ಹೆಣ್ಣ ಗಂಡ ಅಂತ ಕೇಳಕ್ಕಾಗತ್ತಾ? ಹಾಗೆ ಅದು. ಸೊ ಅದು ಒಂದು ಶಕ್ತಿ ಚೈತನ್ಯ ಅಷ್ಟೇನೆ. ಅದು ಬ್ರಹ್ಮಾಂಡ ಪೂರ್ತಿ ವ್ಯಾಪಿಸಿದೆ ಆ ಪರಬ್ರಹ್ಮನ ಚೈತನ್ಯ ಶಕ್ತಿ. ಅದರಿಂದಲೇ ನಾವೆಲ್ಲ ಜೀವಿಸ್ತಾ ಇರೋದು. ಸೊ ಅದನ್ನೇ ನಾವೇನ್ ಹೇಳ್ತೀವಿ, ಆ ಎನರ್ಜಿನೇ ಕಾಸ್ಮಿಕ್ ಎನರ್ಜಿ, ಯೂನಿವರ್ಸಲ್ ಎನರ್ಜಿ ಅಂತ ಹೇಳ್ತೀವಲ್ಲಪ್ಪ. ಆ ಎನರ್ಜಿ ಇಲ್ಲ ಅಂದ್ರೆ ಯಾರು ಜೀವಿಸಕ್ಕಾಗಲ್ಲ. ಇಂದ ಇರುವೆಯಿಂದ ಹಿಡಿದು, ಆನೆಯಿಂದ ಹಿಡಿದು, ಎಲ್ಲ ಪ್ರಾಣಿಗಳು, ಎಲ್ಲ ಸಸ್ಯಗಳು ಕೂಡ ಆ ಎನರ್ಜಿಯಿಂದಾನೇ ಜೀವಿಸ್ತಾ ಇರುವುದು. ಇಲ್ಲಿ ಧ್ಯಾನ ಮಾಡುವವರು ಸರಿ, ಮಾಡದೇ ಇರೋರು ಸರಿ, ಪ್ರತಿಯೊಬ್ಬರು ಕೂಡ ಆ ಎನರ್ಜಿ ಅವ್ರ ದೇಹದಲ್ಲಿ ಹರಿತಾ ಇರೋದಕ್ಕೆ ಜೀವಿಸ್ತಾ ಇರೋದು. ಬಟ್ ಧ್ಯಾನದಲ್ಲಿ ಏನಾಗತ್ತಂದ್ರೆ, ಯಾರಿಗೆ ಮನಸ್ಸು ಸ್ಥಿರ ಆಗುತ್ತೋ, ನಿಶ್ಚಲ ಆಗುತ್ತೋ, ಏಕಾಗ್ರತೆ ಆಗುತ್ತೋ, ಲಯ ಆಗುತ್ತೋ, ಏನಾಗತ್ತೆ ಅವ್ರಿಗೆ, ಅವರಲ್ಲಿ ಆ ಶೇಖರಣೆ ಆಗಿರೋ ಆ ಒಂದು ವಿಶ್ವ ಪ್ರಾಣ ಶಕ್ತಿ ಗಮನಕ್ಕೆ ಬರುತ್ತೆ ಅಷ್ಟೇನೆ, ಬೇರೆ ಏನ್ ಮಾಡಲ್ಲ ಅದು. ಇಲ್ಲಾಂದ್ರೆ ಏನ್ ಆಗ್ತಾ ಇರತ್ತಂದ್ರೆ, ನಾವು ಪ್ರತಿನಿತ್ಯ ಮಾತಾಡಿ ಮಾತಾಡಿ ಅವ್ರ ಬಗ್ಗೆ ಇವ್ರ ಬಗ್ಗೆ ಬೇಡದೇ ಇರೋ ವ್ಯವಹಾರ ಮಾತಾಡಿ ಮಾತಾಡಿ ಖರ್ಚು ಮಾಡ್ತಾ ಇದೀವಿ ವಿಶ್ವ ಪ್ರಾಣ ಶಕ್ತಿ. ಸಹಜವಾಗಿ ನಮ್ಮಲ್ಲಿ ಹರಿತಾ ಇರುವ ವಿಶ್ವ ಪ್ರಾಣ ಶಕ್ತಿಯನ್ನು ನಾವು ಏನ್ ಮಾಡ್ತಾ ಇದೀವಿ, ಓಡ್ತಾ ಇದೀವಿ. ಅಲ್ಲಿ ಓಡು, ಇಲ್ಲಿ ಓಡು ಅಂತ ಎಡಬಿಡದಂಗೆ ಓಡಿ 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 ವಿಶ್ವ ಪ್ರಾಣ ಖರ್ಚು ಮಾಡ್ತಾ ಇದೀವಿ. ಅದಕ್ಕೆ ನಮ್ಗೆ ಕಾಯಿಲೆ. ಯಾಕೆ ನಾನು ಬೇಗ ಸುಸ್ತಾಗ್ತಾ ಇದ್ದೀನಿ, ಯಾಕೆ ನಾನು ಯಾವಾಗ್ಲೂ ಚುರುಕಾಗಿಲ್ಲ ಅಂದ್ರೆ, ಈ ಮೆದುಳು ಇದೆಲ್ಲ, ಮೆದುಳಿಗೆ ನಾವು ರೆಸ್ಟ್ ಕೊಡ್ತಾ ಇಲ್ಲ. ಅದು ಗೋಳಾಡ್ತಾ ಇದೆ. ಸಾಕ್ರಪ್ಪ, ನಿಲ್ಸ್ರಪ್ಪ, ಎಷ್ಟಂತ ಆಲೋಚನೆ ತಗೊಳ್ತೀರಾ, ಎಷ್ಟಂತ ಯೋಚನೆ ಮಾಡ್ತೀರಾ, ನನ್ನ ತಡ್ಕೊಳಕ್ಕಾಗಲ್ಲ ಅಂತ ಹೇಳಿ ಅದು ಅಳ್ತಾ ಇದೆ ಒಳಗಡೆ. ಏನಕ್ಕೆ ನಾವು ನಿದ್ರೆ ಮಾಡ್ತೀವಿ? ಈ ಮೆದುಳಿಗೆ ರೆಸ್ಟ್ ಬೇಕು ಅಂತ. ಅದು ಎಷ್ಟಂತ ತಡ್ಕೊಳತ್ತೆ? ಸೊ ಹೇಗೆ ನಿದ್ರೆ ನಾವು ಮಾಡಿದಾಗ ಬೆಳಗ್ಗೆ ಹೊತ್ತು ಎದ್ದು ನಾವೆಷ್ಟು ಫ್ರೆಶ್ ಆಗಿರ್ತೀವಲ್ವಾ, ಶಕ್ತಿಯುತವಾಗಿರ್ತೀವಲ್ಲ, ಆ ರೆಸ್ಟೇ ನಮ್ಗೆ ಧ್ಯಾನದಲ್ಲೂ ಕೂಡ ಲಭಿಸುತ್ತೆ. ಏನಾದ್ರೆ ನಿದ್ರಾ ಸ್ಥಿತಿಯಲ್ಲಿ ಆ ಶಕ್ತಿ ಹೊಂದುತ್ತೀವಿ, ಇಲ್ಲಿ ಎಚ್ಚರ ಸ್ಥಿತಿಯಲ್ಲಿ ಆ ಶಕ್ತಿನ ನಾವು ಹೊಂದುತ್ತೀವಿ ಅಷ್ಟೇನೆ, ಬೇರೆ ಏನು ವ್ಯತ್ಯಾಸ ಅಲ್ಲ. ಬಟ್ ಇಲ್ಲಿ ನನ್ಗೆ ಏನ್ ಅರ್ಥ ಆಗ್ಬೇಕು ಅಂದ್ರೆ, ನಾನು ಎಷ್ಟರ ಮಟ್ಟಿಗೆ ಈ ಮೆದುಳಿಗೆ ನಾನು ತುಂಬಾ 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 ಒತ್ತಡ ಕೊಡ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೋಬೇಕು. ಯಾಕೆ ನನ್ಗೆ ಸಮಾಧಾನ ಸಿಗ್ತಾ ಇಲ್ಲ, ಹುಡುಕ್ತಾ ಇದೀನಿ, ಶಾಂತಿ ಹುಡುಕ್ತಾ ಇದೀನಿ. ಆ ಟೆಕ್ನಿಕ್ ಕಲಿಯೋಣ, ಈ ಟೆಕ್ನಿಕ್ ಕಲಿಯೋಣ, ಅದು ಕಲ್ತ್ ಬಿಟ್ರೆ ಇದು ಕಲ್ತ್ಬಿಟ್ರೆ, ನೀವು ಯಾವುದೇ ಕಲಿತ್ರು ಕೂಡ ಯಾವ್ದು ಉಪಯೋಗಕ್ಕೆ ಬರಲ್ಲಪ್ಪ.
ಒಂದ್ರಲ್ಲೇ ನಿಲ್ಲಬೇಕು. ಇರುವುದು ಒಂದೇ, ಇನ್ನೊಂದು ಎಂಬುದೇ ಇಲ್ಲ. ಬ್ರಹ್ಮಾಂಡ ಪೂರ್ತಿ ವ್ಯಾಪಿಸಿರುವುದು ಒಂದೇ ಆತ್ಮನು, ಅದೇ ನಾನು ಆತ್ಮ ಸ್ವರೂಪ. ಯಾವಾಗ ನಾನು ಎಲ್ಲರಲ್ಲೂ ಕೂಡ ಆ ಒನ್ನೆಸ್, ಏಕತ್ವ ಸಮತ್ವ ಭಾವದಿಂದ ನೋಡ್ತೀನೋ, ಅವಾಗ ನನ್ನಲ್ಲಿರೋ ಶಕ್ತಿ ಚೈತನ್ಯ ಅಪಾರವಾಗಿ ಹೆಚ್ಚಿಕೊಳ್ಳುತ್ತೆ, ಹೆಚ್ಚಾಗತ್ತೆ. ಇದೇ ಸೀಕ್ರೆಟು. ನಾನು ಇಲ್ಲಿ ತಾರತಮ್ಯದಲ್ಲಿ ಇದೀನಲ್ಲ, ಭೇದ ಭಾವದಲ್ಲಿ ಇದೀನಲ್ಲ. ಇನ್ನೊಬ್ಬರನ್ನ ನೋಡಿದಾಗ ನಾನು ಹೋಲಿಕೆ ಮಾಡ್ಕೊಳ್ಳೋದು, ಅವ್ರು ಬೇರೆ ನಾನ್ ಬೇರೆ, ಎಲ್ಲಿವರೆಗೂ ಈ ಮನೋಭಾವದಲ್ಲಿ ಇರ್ತೀವೋ ಅಲ್ಲಿಯವರೆಗೂ ನಾವೆಷ್ಟು ಪೂಜೆ ಮಾಡಿದ್ರು, ಎಷ್ಟು ಮಂತ್ರ ಜಪ ಮಾಡಿದ್ರು, ಎಷ್ಟು ಗಂಟೆಗಟ್ಲೆ ಧ್ಯಾನ ಮಾಡಿದ್ರು ಕೂಡ ಏನ್ ಬದಲಾವಣೆ ಬರಲ್ಲ. ನೀವು ಎಷ್ಟೋ ನೋಡ್ಬಿಟ್ಟೇನೆ ಇಷ್ಟು ವರ್ಷಗಳಲ್ಲಿ, ಸಾವಿರಾರು ಧ್ಯಾನಿಗಳನ್ನ ನೋಡ್ಬಿಟ್ಟಿದ್, ಜೀವನದಲ್ಲಿ ಯಾರಿಗೂ ಬದಲಾವಣೆ ಬಂದಿಲ್ಲ. ಏನೇನೋ ಅನುಭವಗಳು ಹೇಳ್ತಾರೆ, ಭ್ರಮೆಗೆ ಹೋಗ್ಬಿಡ್ತಾರೆ, ಭ್ರಾಂತಿಗಳು ಹೇಳ್ತಿರ್ತಾರೆ. ಅದೆಲ್ಲ ಮನಸ್ಸಿನ ಆಟ, ಮನಸ್ಸಿನ ಮಾಯೆ ಅನ್ನೋದು ಕೂಡ. ಯಾಕಂದ್ರೆ ಅದು ಮಾಯಾಮೃಗ. ಅದು ಸತ್ಯ ಯಾರು? ಸತ್ಯ ಅಂದ್ರೆ ಏನು? ಆತ್ಮನೇ ಸತ್ಯ, ಆತ್ಮನೇ ನಿತ್ಯ ಅರಿವು. ನಾನು ಶುದ್ಧ ಚೈತನ್ಯ, ಜ್ಞಾನ ಸ್ವರೂಪ. ಅದು ಆತ್ಮ. ಆತ್ಮ ಮಾತಾಡತ್ತಪ್ಪ. ಆತ್ಮಕ್ಕೆ ಏನಾದ್ರು ಇಚ್ಛೆ ಇದೆಯಾ? ಆಸ್ತಿ ಮಾಡ್ಬೇಕು, ಸಂಪಾದನೆ ಮಾಡ್ಬೇಕು, ನಾನು ಎಲ್ಲರನ್ನು ಕೂಡ ಬಂಧುತ್ವ ಹೊಂದಬೇಕು, ಬಂಧಿತನಾಗ್ಬೇಕು. ಯಾಕಂದ್ರೆ ಆತ್ಮ ಅಂದ್ರೆ ಕರ್ಮಕ್ಕೆ ಅತೀತ, ದುಃಖ ರಾಹಿತ್ಯ, ಕರ್ಮ ರಾಹಿತ್ಯ. ಅದಕ್ಕೆ ಯಾವ ಕರ್ಮನು ಮಾಡ್ಬೇಕಂತ ಇಚ್ಛೆನೇ ಇಲ್ಲ. ಅದು ಸಾಕ್ಷಿ ಭಾವ. ವಿಜಯಕಾಂತ್ ಏನ್ ಮಾಡ್ತಾ ಇದ್ದಾನೆ? ಎಲ್ಲ ಸಾಕ್ಷಿ ಸಾಧನೆ ಮಾಡ್ತಾ ಇದ್ದಾನ, ಸಾಕ್ಷಿಯಾಗಿ ನೋಡ್ತಾ ಇರತ್ತೆ. ವ್ಯವಹಾರ ಮಾಡ್ತಾ ಇದ್ದಾನ, ಲೌಕಿಕವಾಗಿ ಸಾಕ್ಷಿಯಾಗಿ ನೋಡ್ತಾ ಇರತ್ತೆ. ಆ ಶುದ್ಧ ಪರಬ್ರಹ್ಮನ, ಆ ಪರಮಾತ್ಮನ, ಆ ಆತ್ಮನ ಕೆಲಸ ಏನಪ್ಪಾ? ವಿದ್ಯುತ್ ಶಕ್ತಿ ತರ, ಕರೆಂಟ್ ತರ ಅಷ್ಟೇ. ಅವನು ಶಕ್ತಿ ಕೊಡ್ತಾನೆ. ಅದನ್ನ ಇಟ್ಕೊಂಡು ನೀನು ಬುದ್ಧಿ ಉಪಯೋಗಿಸ್ಕೊಂಡು ನೀನು ಜ್ಞಾನನಾದ್ರೂ ಬೆಳಗಿಸ್ಕೋ, ಇಲ್ಲ ಲೌಕಿಕ ವಿದ್ಯೆಯನ್ನು ಕಲ್ತು ನೀನ್ ಏನ್ ಬೇಕಾದ್ರೂ ಮಾಡ್ಕೊಂಡು ಹೋಗು. ನೀನ್ ಮೋಕ್ಷಕ್ಕೂ ಕೂಡ ಇದೇ ಮನಸ್ಸು ಕಾರಣ. ಇಲ್ಲಿ ಬಂಧಿತನಾಗಿ ಇಲ್ಲೇ ಸಿಕ್ಕಾಕೊಳ್ಳೋದು ಕೂಡ ಇದೇ ಮನಸ್ಸು ಕಾರಣ. ಸೊ ಈ ಮನಸ್ಸಿಗೆ ನಾನು ಯಾವ ತರ ಪಳಗಿಸ್ತೀನೋ, ಯಾವ ತರ ಟ್ರೈನಿಂಗ್ ಕೊಡ್ತೀನೋ, ಅದೇ ಮನಸ್ಸು ನನ್ಗೆ ಸದ್ಗುರುವಾಗಿ ನಿಂತು ಅದೇ ಮನಸ್ಸು ಮೋಕ್ಷಕ್ಕೂ ಕೂಡ ದಾರಿ ಮಾಡ್ಕೊಡೋದು. ಸೊ ಇದು ಆತ್ಮಜ್ಞಾನದಿಂದ ಮಾತ್ರನೇ ನಮಗೆ ಮನಸ್ಸು ಸ್ಥಿರ ಆಗೋದು. ಯಾಕಂದ್ರೆ ಜ್ಞಾನ ಕೇಳ್ತಾ 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 ಅದಕ್ಕೆ ಏನಾಗತ್ತೆ, ಅದಕ್ಕೆ ಒಂದು ಅರಿವು ಆಗತ್ತೆ. ಅದಕ್ಕೇನಂತ, ನನ್ನ ಮೂಲ ಯಾವುದು ಅಂತ ನಾವು ಅದಕ್ಕೆ ಅರ್ಥ ಮಾಡಿಸ್ಬೇಕು. ನಾವ್ ಯಾರು ಕೂಡ ಮನಸ್ಸಿಗೆ ಬಂದು ಅದ್ರ ಮೂಲ ಪರಿಚಯ ಮಾಡಿಸಿಲ್ಲ. ಯಾಕೆ ಅಪ್ಪ ಅಂದ್ರೆ ನಮ್ಗೆ ಯಾರ ಹತ್ರ ಹೇಳ್ಕೊಟ್ಟಿಲ್ಲ. ಎಲ್ಲ ಒಂದು ಟೆಕ್ನಿಕ್ಗಳನ್ನ ಹಿಡ್ಕೊಂಡು, ಅದು ಹಿಡ್ಕೊಂಡು, ಇದಕ್ಕೂ ಹಿಡ್ಕೊಂಡು ಹಾಗೆ ನಮ್ಮನ್ನ ಬಂದು ಅಜ್ಞಾನದಲ್ಲಿ ನಮ್ಮನ್ನ ಮಾರ್ಗದರ್ಶನ ನೀಡಿದ್ದಾರೆ ಹೊರತು ಜ್ಞಾನದ ಕಡೆ ಯಾರು ಹೇಳ್ಕೊಂಡು ಬಂದಿಲ್ಲ. ಹಾಗಾಗಿ ಈ ಮನಸ್ಸಿನ ಮೂಲ ಯಾವ್ದಪ್ಪ ಅಂದ್ರೆ ಆತ್ಮನ ಒಂದು ಇನ್ನೊಂದು ಸ್ವರೂಪವೇ ಮನಸ್ಸು. ಮನಸ್ಸು ಅಂದ್ರೆ ಏನಿಂದ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆ ಪರಮಾತ್ಮನ ಅತೀಂದ್ರಿಯ ಶಕ್ತಿಯ ಮನಸ್ಸು. ಬಟ್ ಇದು ದಾರಿ ತಪ್ಪಿದ ಮಗು ಆಗ್ಬಿಟ್ಟಿದೆ. ಈಗ ಇಲ್ಲಿ ಭೂಮಿಗೆ ಬಂದು ದಾರಿ ತಪ್ಪಿಬಿಟ್ಟಿದೆ. ಏನಕ್ಕೆ ಬಂದಿದೀವಿ ಗೊತ್ತಿಲ್ಲ, ಸತ್ಯ ಗೊತ್ತಿಲ್ಲ. ಇಲ್ಲಿ ಬಂದ್ಬಿಟ್ಟು ಆಸೆ 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 ಬೆಳೆಸ್ಕೊಂಡು ಎಲ್ಲದ್ರಲ್ಲೂ ಅಂಟ್ಕೊಂಡು ನಂದು 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 ಅಂತ ಎಲ್ಲ ಹಿಡಿದಿಟ್ಕೊಂಡಿದೆ. ಇವಾಗ ಅದನ್ನ ರಿವರ್ಸ್ ಮಾಡ್ಬೇಕು. ಹೇಗೆ ಹೇಳ್ತಲ್ಲ, ಡಯಾಬಿಟಿಸ್ ರಿವರ್ಸ್ ಮಾಡಿ ಅಂತ, ಆತರ ಮನಸ್ಸ ರಿವರ್ಸ್ ಮಾಡಿ ಮತ್ತೆ ಹಿಂದಕ್ಕೆ ತಗೊಂಡು ಹೋಗ್ಬೇಕು. ಇದು ತುಂಬಾ ಮುಂದಕ್ಕೆ ಹೋಗ್ಬಿಟ್ಟಿದೆ ಅಜ್ಞಾನದಲ್ಲಿ. ಇದನ್ನ ಕ್ರಮೇಣ 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 ಅರ್ಥ ಮಾಡಿಸಿ ಸತ್ಯವನ್ನು ತಿಳಿಸಿ, ಅದ್ರ ಮೂಲ ಯಾರು ನೋಡಪ್ಪ, ನೀನು ಆತ್ಮನ ಮಗು. ನೀನು ದಾರಿ ತಪ್ಪಿಬಿಟ್ಟಿದ್ಯಾ. ನಿನ್ನ ತಂದೆ ತಾಯಿ ಯಾರು? ಆತ್ಮ, ಪರಮಾತ್ಮ, ಅವನೇ ನಾನು ಶುದ್ಧ ಚೈತನ್ಯ. ನೀನು ಎಲ್ರನ್ನೂ ಬಂದು ನೀನ್ ಆಳ್ತಾ ಇದೀಯಾ, ನೀನೇ ಎಲ್ಲ ಅಂತ ಮೆರಿತಾ ಇದೀಯಾ. ನಿನ್ನ ಸ್ವರೂಪ ಯಾವುದು? ಈಗ ಈ ಮನಸ್ಸು, ಈ ಸಮುದ್ರ ಇದೆಯಲ್ಲಪ್ಪ, ಈ ಸಮುದ್ರ ಎಂಬುದು ಆತ್ಮ. ಈ ಅಲೆ ಎಂಬುದು ಯಾವುದು? ಮನಸ್ಸು.
ಈ ಮನಸ್ಸು ಏನ್ ಅನ್ಕೊಂಡ್ಬಿಟ್ಟಿದೆ, ಈ ಮನಸ್ಸಿಗೂ ಗೊತ್ತಿಲ್ಲ ಸಮುದ್ರದ ನೀರೇ ನಾನು ಅಲೆಯಾಗಿ ಹೆಚ್ಚಿಸ್ಕೊಂಡು ಇಲ್ಲಿ ಬಂದಿದ್ದೀನಿ ಅನ್ನೋ ಅರಿವು ಜ್ಞಾನ ಅದಕ್ಕಿಲ್ಲ. ಅದು ಅಲೆ ಅಂತ ಒಂದು ರೂಪಿಸ್ಕೊಂಡು ಅಲೆಯಾಗಿ ನಿಂತ್ಬಿಟ್ಟಿದೆ. ನಮ್ಗೆಲ್ಲ ಭಯ ತೋರಿಸ್ತಾ ಇದೆ. ಅಲೆ ಅಂದ್ರೆ ನಮ್ಗೆ ಇವಾಗ ಪ್ರಶಾಂತವಾದ ನೀರ್ ಕಂಡ್ರೆ ನಮ್ಗೆ ಆನಂದವ, ಇಲ್ಲ ಒಂದು ಭೀಕರವಾಗಿ ಒಂದು ಅಲೆ ನೋಡಿದಾಗ ನಮ್ಗೆ ಆನಂದವ? ಸೊ ಇದು ಅಲೆ ಕೂಡ ಸಮುದ್ರದ ನೀರೇ, ಆ ಹನಿ ಕೂಡ ಸಮುದ್ರದ ನೀರೇ, ಆ ನೊರೆ ಕೂಡ ಸಮುದ್ರದ ನೀರೇ, ಆ ಗುಳ್ಳೆ ಕೂಡ ಸಮುದ್ರ ನೀರೇ ಅನ್ನೋ ಅರಿವು ಯಾವಾಗ ಮನಸ್ಸಿಗೆ ಅರ್ಥ ಆಗುತ್ತೋ, ಇದೇನಾಗತ್ತೋ ಶಾಂತವಾಗಿ ಮತ್ತೆ ಹೋಗಿ ಅದ್ರ ಮೂಲವಾದ ಸಮುದ್ರ ನೀರಿಗೆ ಹೋಗ್ಬಿಟ್ಟು ಪ್ರಶಾಂತವಾಗ್ಬಿಡತ್ತೆ. ಇದನ್ನೇ ಅದಕ್ಕೆ ನಾವು ಅರ್ಥ ಮಾಡಿಸ್ಬೇಕು. ನಿನ್ನ ಮೂಲ ಆತ್ಮ ಪರಬ್ರಹ್ಮನು ಅಲ್ಲಿಂದ ಇಲ್ಲಿ ಎಚ್ಚರಿಸ್ಕೊಂಡು ಬಂದಿದ್ಯಪ್ಪ, ಮತ್ತೆ ಅದಕ್ಕೆ ನಾವು ಹೋಗ್ಬೇಕು. ಮತ್ತೆ ಅದೇ ಮನಸ್ಸು ಹೇಳುತ್ತೆ, ಯಾವ ಮನಸ್ಸು ನಮ್ಮನ್ನ ಇಷ್ಟು ಜನ್ಮಕ್ಕೆ ಕಾರಣವಾಗಿತ್ತೋ, ನಮ್ಮ ಕರ್ಮ ಮಾಡ್ಲಿಕ್ಕೆ ಕಾರಣವಾಗಿತ್ತೋ, ನಮ್ಮ ದುಃಖಗಳಿಗೆ ಕಾರಣವಾಗಿತ್ತೋ, ನಮ್ಮ ಬಂಧನಕ್ಕೆ ಕಾರಣವಾಗಿತ್ತೋ, ಅದೇ ಮನಸ್ಸು ಒಂದು ಹಂತದಲ್ಲಿ ಹೇಳುತ್ತೆ, ನಾವು ಬಂದಿರೋ ಇಲ್ಲಿ ಉದ್ದೇಶ ಮುಗೀತು, ಸಾಕು, ಈ ವಿಶ್ವವಿದ್ಯಾಲಯಕ್ಕೆ ಬಂದು ನಾವು ಆತ್ಮಜ್ಞಾನ ತಿಳ್ಕೊಂಡಿದೀವಿ, ಪಾಠ ಕಲ್ತಿದೀವಿ, ಸಾಕು, ಈಗ ನಾನು ಸಂತೃಪ್ತಿಯಾಗಿದ್ದೀನಿ ಅಂತ ಮನಸ್ಸು ಯಾವಾಗ ಸಂತೃಪ್ತಿ ಹೊಂದುತ್ತೋ, ಇದೇ ಮನಸ್ಸು ಹೇಳ್ತೆ ನಾವು ಇನ್ನ ಇಲ್ಲಿ ನಮ್ ಬಂದಿದ್ ಕೆಲ್ಸ ಉದ್ದೇಶ ಮುಗೀತು, ಬಾ ಹೋಗೋಣ, ಇಲ್ಲಿ ಯಾವ ಸಂಸಾರ ಇಲ್ಲ. ಯಾಕಂದ್ರೆ ಇದು ವಸುದೈವ ಕುಟುಂಬಕಂ. ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಬಂಧುಗಳು, ನನ್ನ ಬಳಗ ಯಾರು ಇಲ್ಲ ಇಲ್ಲಿ. ಯಾಕಂದ್ರೆ ಬ್ರಹ್ಮಾಂಡದಲ್ಲಿ ಇರೋ ಎಲ್ಲರೂ ಕೂಡ ಆತ್ಮ ಬಂಧುಗಳು. ಇಲ್ಲಿ ನನ್ನ ಒಂದು ಕುಟುಂಬ ಮಾಡ್ಕೊಂಡು ರೇಷನ್ ಕಾರ್ಡ್ ಅಲ್ಲಿ ಲಿಸ್ಟ್ ಹಾಕೊಂಡಿರ್ತೀವಲ್ಲ, ಫ್ಯಾಮಿಲಿ ಮೆಂಬರ್ಸ್ ಅಂತ, ಆತರ ಇಲ್ಲಿ ಹಾಕೊಂಡು ಇಲ್ಲೇ ಕೂತ್ಕೊಂಡಿವಿ ಜನ್ಮಾಂತರದಿಂದ. ಬ್ರಹ್ಮಾಂಡದಲ್ಲಿ ಇರುವ ಪ್ರಾಣಿ ಪಕ್ಷಿಗಳು, ಜಂತುಗಳು, ಸಸ್ಯ ರಾಶಿ ಎಲ್ಲವೂ ಕೂಡ ನನ್ನ ಕುಟುಂಬಪ್ಪ. ಇದು ಇವ್ರು ಮಾತ್ರ ನನ್ನ ಕುಟುಂಬ ಅಲ್ಲ, ಬ್ರಹ್ಮಾಂಡದಲ್ಲಿ ಇರೋ ಎಲ್ಲ ಕುಟುಂಬವು, ಎಲ್ಲ ಸಾಮ್ರಾಜ್ಯವು, ಎಲ್ಲವೂ ಕೂಡ ನನ್ನ ಕುಟುಂಬ ಇದು ಅಂತ ಆ ಸ್ಥಿತಿ ತಲುಪಿದಾಗ ಇಲ್ಲಿ ನಮ್ಗೆ ಅವಶ್ಯಕತೆನೇ ಇಲ್ಲ. ನನ್ನ ಮೂಲಕ್ಕೆ ಹೋಗಿ ನಾವು ಸೇರ್ಬೇಕು. ಶುದ್ಧ ಪರಬ್ರಹ್ಮಲೇ ಲೀನ ಆಗುವುದೇ ನಮ್ಮ ಒಂದು ಭೂಮಿಗೆ ಬಂದಿರೋ ಉದ್ದೇಶ. ಇದನ್ನ ತಿಳ್ಕೊಳಕ್ಕೆ ಬಂದಿರೋದು. ಇದನ್ನ ತಿಳಿಸೋದೇ ಉಪನಿಷತ್ಸು, ಭಗವದ್ಗೀತೆ, ವೇದಗಳು. ನಾವು ಅದನ್ನೆಲ್ಲ ಕೈ ಬಿಟ್ಬಿಟ್ಟಿದ್ವಿ. ಋಷಿಗಳು ತಿಳಿಸ್ಕೊಟ್ಟಂತಹ ಆ ಉಪನಿಷತ್ ಸತ್ಯಗಳನ್ನ ಇಟ್ಕೊಳ್ತಾ ಇಲ್ಲ, ಅದನ್ನ ಯಾರು ಸರಿಯಾಗಿ ಹೇಳ್ತಾ ಇಲ್ಲ, ಅದನ್ನ ಯಾರು ತಿಳ್ಕೊಳ್ತಾ ಇಲ್ಲ. ಈಗ ಸಾಕಷ್ಟು ಯೂಟ್ಯೂಬ್ಸ್ ಅಲ್ಲಿ ಸಿಗ್ತಾ ಇದೆ, ಉಪನಿಷತ್ಸ್ ತಿಳ್ಕೊಳ್ಳಿ. ಚಾಂದೋಗ್ಯ ಉಪನಿಷತ್ಸು, ಬೃಹದಾರಣ್ಯಕ ಉಪನಿಷತ್ಸು, ಮಾಂಡುಕ್ಯ ಉಪನಿಷತ್ಸು, ಕಥೋಪನಿಷತ್ಸು, ಕೇನೋಪನಿಷತ್ಸು, ತೈತ್ರೇಯ ಉಪನಿಷತ್ಸು, ಇಷ್ಟೆಲ್ಲ ತಿಳ್ಕೊಂಡ್ಬಿಟ್ರೆ ಸಾಕು. ಯಾವ್ದು 1-2 ಉಪನಿಷತ್ಸ್ ಇಟ್ಕೊಳ್ಳಿ, ಈ ಈಶಾವಾಶ ಉಪನಿಷತ್ಸ್, ಇದ್ರ ಮೇಲೆ ನೀವು ತಿಳ್ಕೊಂಡ್ಬಿಟ್ರೆ ನಾನ್ ಯಾರಂದ್ರ ಸತ್ಯ, ಇದು ಬಿಟ್ಟು ಬೇರೆ ಏನು ಇಲ್ಲಪ್ಪ. ನಾನು ಎಷ್ಟೋ ಕ್ಲಾಸ್ಗಳಲ್ಲಿ ನಾವು ಒಂದೇ ಹೇಳ್ತಿದ್ದೀನಿ, ನೀನ್ ಆತ್ಮ, ನೀನ್ ಆ ಚಿಂತನೆನಲ್ಲೇ ಇರು ಸದಾ. ಏನು ಬೇಕಾಗಿಲ್ಲ, ಎಲ್ಲೂ ಓಡ್ಬೇಡ, ಎಲ್ಲೋ ಕೂತ್ಕೋಬೇಡ, ತಿರ್ಗಾಡ್ಬೇಡ, ಟೈಮ್ ವೇಸ್ಟ್ ಮಾಡ್ಬೇಡ, ನೀನ್ ಇರೋ ಜಾಗನೇ. ಯಾಕಂದ್ರೆ ಈ ವಿಶ್ವ ಪ್ರಾಣ ಶಕ್ತಿ ಬ್ರಹ್ಮಾಂಡ ಪೂರ್ತಿ ವ್ಯಾಪಿಸಿದೆ, ಸರ್ವವ್ಯಾಪಿ. ಅದು ಪರಬ್ರಹ್ಮನ ಆ ಶಕ್ತಿ, ಆ ಕರೆಂಟು ಸರ್ವವ್ಯಾಪಿ, ಅದಿಲ್ದೇ ಇರೋ ಜಾಗನೂ ಇಲ್ಲ. ಒಂದೊಂದು ಬೀಜದಲ್ಲಿ ಕೂಡ ಆ ವಿಶ್ವ ಪ್ರಾಣ ಶಕ್ತಿ ಇರುವುದು, ಆ ಶುದ್ಧ ಪರಬ್ರಹ್ಮನ ಚೈತನ್ಯವೇ ಇರುವುದು, ಚೇತನವೇ ಇರುವುದು. ಇಲ್ಲಾಂದ್ರೆ ಹೇಗೆ ಗಿಡ ಮರಗಳು ಸಸ್ಯಗಳು ಬೆಳೆಯಕ್ ಸಾಧ್ಯ? ಸೊ ಎಲ್ಲರೂ ಇವಾಗ ನನಗ್ ಮಾತ್ರ ಸ್ಪೆಷಲ್ ಆಗಿ ಆ ಏನಾದ್ರು ನೀಡ್ತಾ ಇದೆಯಾ? ಇಲ್ಲ. ಅದಕ್ಕೆ ಗೊತ್ತಿಲ್ಲ ಇವನ್ ಮಾನವ, ಇದು ಪ್ರಾಣಿ, ಇದು ಹುಳ, ಅದಕ್ಕೆ ಯಾವ ವ್ಯತ್ಯಾಸನೂ ಇಲ್ಲ. ಇದು ನಾನು ಮನಸ್ಸಿನಿಂದ ನಾನ್ ಗುರುತಿಸ್ತಾ ಇದ್ದೀನಿ, ಇದು ಹಕ್ಕಿ, ಇದು ಪ್ರಾಣಿ, ಇವನ್ ಮನುಷ್ಯ, ಇವನ್ ಮೃಗ ಅಂತ ನಾನ್ ಗುರುತಿಸ್ತೀನಿ. ಯಾಕಂದ್ರೆ ಬ್ರಹ್ಮಾಂಡದಲ್ಲಿ ಒಳ್ಳೇದು ಕೆಟ್ಟದು ಅನ್ನೋ ತಾರತಮ್ಯ ಭೇದ ಭಾವ ಯಾವುದೂ ಇಲ್ಲಪ್ಪ. ಎಲ್ಲವೂ ಒಂದೇ, ಎಲ್ಲವೂ ಆತ್ಮಸ್ವರೂಪವೇ. ನಾವು ಕೂಡ 84 ಲಕ್ಷ ಯೋನಿ ಜನ್ಮಗಳು ತಗೊಂಡೇ ಬಂದಿ. ನಾವು ಯಾವ್ದೋ ಒಂದ್ ಜನ್ಮದಲ್ಲಿ
ಇರುವೆಯಾಗಿ, ಪ್ರಾಣಿಯಾಗಿ, ಸಸ್ಯವಾಗಿ, ಒಂದು ಕಲ್ಲಾಗಿ, ಎಲ್ಲವಾಗೂ ದಾಟಿ ಮಾನವ ಜನ್ಮಕ್ಕೆ ಬಂದಿದೀವಿ. ಏನಕ್ಕೆ ಭಗವಂತ ಮಾನವ ಜನ್ಮ ಕೊಟ್ಟಿದ್ದಾನೆ? ಕೂತ್ಕೊಂಡು ಆಸ್ಟ್ರಲ್ ಟ್ರಾವೆಲ್ ಮಾಡ್ಕೋ, ಥರ್ಡ್ ಐ ಓಪನ್ ಮಾಡ್ಕೋ, ಫಾಸ್ಟ್ ಲೈಫ್ ನೋಡ್ಕೋ, ಟೆಲಿಪತಿ ಕಲಿ ಅಂತ ಅದಕ್ಕೆ ಕೊಟ್ಟಿದ್ದಾನ ನಮ್ಗೆ? ಅದೆಲ್ಲ ಕೂಡ ಮೋಕ್ಷ, ಕರ್ಮ ನಿಲ್ಸ್ಲಿಕ್ಕಾಗ್ಲಿ, ನಮ್ಮ ಒಂದು ಜನನವನ್ನು ನಿಲ್ಸಕ್ಕೆ ಯಾವುದು ಸಹಾಯ ಮಾಡಲ್ಲ ಮಾಸ್ಟರ್. ಸ್ಟಕ್ ಆಗ್ತೀವಿ ಅಜ್ಞಾನದಲ್ಲೇ, ಅಲ್ಲೇ ಸ್ಟಕ್. ಮುಂದೆ ಮೇಲಿನ ಮೆಟ್ಲಿಗೆ ಹೋಗೋದೇ ಇಲ್ಲ. ಈ ಭಗವಂತ ಈ ಜನ್ಮದಲ್ಲಿ ಕೊಟ್ಟಿರೋ ದೇಹವನ್ನು ಸರಿಯಾಗಿ ಉಪಯೋಗಿಸ್ಕೊಂಡು ನಾನೇ ಆತ್ಮ, ನಾನೇ ಬ್ರಹ್ಮನು ಅಂತ ಆ ಜ್ಞಾನ ಬೆಳೆಸ್ಕೊಳಕ್ಕೆ ನಾವು ಬಂದಿರೋದು. ಇದು ಒಂದು ನೀವು ತಿಳ್ಕೊಂಡ್ಬಿಟ್ರೆ ಸಾಕು. ಇದಕ್ಕಿಂತ ಆಧ್ಯಾತ್ಮಿಕತೆ ಯಾವುದೂ ಇಲ್ಲ, ಇದಕ್ಕಿಂತ ಆಧ್ಯಾತ್ಮ ಬೇಕಾಗೇ ಇಲ್ಲ, ಯಾವ ಪುಸ್ತಕನೂ ಬೇಕಾಗಿಲ್ಲ, ನೀವ್ ಯಾರನ್ನು ಹುಡ್ಕೊಂಡು ಹೋಗೋ ಅವಶ್ಯಕತೆನೂ ಇಲ್ಲ. ಈ ವಿಜಯಕಾಂತ್ ನಿಂತ 3 ವರ್ಷದಲ್ಲಿ ಆ ಸತ್ಯದಲ್ಲಿ ನಿಂತ. ಈ ಸತ್ಯವನ್ನು ಎಷ್ಟೋ ಹಲವಾರು ಆತ್ಮಗಳಿಗೆ ತಿಳಿಸ್ದ, ಜೀವಾತ್ಮಗಳಿಗೆ. ಸೊ ಈಗ ಅದೇ, ಯಾಕಂದ್ರೆ ನಾನು ಇದನ್ನ ಹಂಚ್ತಾ 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 ನನಗೆ ಎಷ್ಟೋ ಬ್ರಹ್ಮಜ್ಞಾನಿಗಳು ಪರಿಚಯ ಆದ್ರು. ಸೊ ನಾವು ಯಾವ ತರ ನೋಡಿ, ಒಂದು ಸತ್ಯ ಅರ್ಥ ಮಾಡ್ಕೊಳ್ಳಿ. ನನ್ನ ಮನಸ್ಸು ಯಾವುದನ್ನು ಆಕರ್ಷಿತ ಮಾಡುತ್ತೋ, ಜ್ಞಾನದ ಮೇಲೆ ಮನಸ್ಸು ಕೊಟ್ಟಾಗ ಜ್ಞಾನ ತಿಳಿಸೋ ಗುರುಗಳೇ ನಮ್ಗೆ ಸಿಗ್ತಾರೆ. ಇಲ್ಲ ನಾನು ಆ ವಿದ್ಯೆ ಈ ವಿದ್ಯೆ ಕಲಿಬೇಕು ಅಂತ ಮನಸ್ಸು ಬಯಸಿದಾಗ ಆ ವಿದ್ಯೆಯನ್ನು ಕಲಿಸೋ ಗುರುಗಳೇ ಸಿಗ್ತಾರೆ. ನಾವ್ ಎಂತ ಗುರು ನಾವು ಅಟ್ರಾಕ್ಟ್ ಮಾಡ್ತೀವಿ ಅನ್ನೋದು ನಮ್ ಕೈಯಲ್ಲಿದೆ. ಸಾಕಪ್ಪ ಈ ಜನ್ಮ, ನಮ್ಗೆ ಈ ಜನ್ಮ ಸಾಕು, ಕೊನೆ ಜನ್ಮ ಮಾಡ್ಕೊಳ್ಳೋಣ, ನಿಲ್ಸನ ಬೇಡ. ಮೋಕ್ಷ ಯಾರ ತಿಳಿಸ್ತಾರ? ಮೋಕ್ಷದ ಬಗ್ಗೆ, ಆತ್ಮಜ್ಞಾನದ ಬಗ್ಗೆ ಯಾರಾದ್ರೂ ಆತ್ಮಜ್ಞಾನಿಗಳಿದಾರ, ಬ್ರಹ್ಮಜ್ಞಾನ ತಿಳಿಸೋರು ಇದಾರ? ಅಂತವ್ರ ಬಗ್ಗೆ ನಾವು ಚಿಂತನೆ ಮಾಡಿದಾಗ, ಅಂತವ್ರ ಹುಡುಕಾಟದಲ್ಲಿ ಇದ್ದಾಗ ಖಂಡಿತ ಅಂತವ್ರೆ ನಮ್ಗೆ ಪರಿಚಯ ಆಗ್ತಾರೆ. ಅದಕ್ಕೆ ವೆನ್ ಸ್ಟೂಡೆಂಟ್ ಇಸ್ ರೆಡಿ ಮಾಸ್ಟರ್ ಅಪಿಯರ್ಸ್. ನಾನು ಸಿದ್ಧನಾಗಬೇಕು, ಆ ಯೋಗ್ಯತೆ ನಾನು ಬೆಳೆಸ್ಕೋಬೇಕು. ನನ್ನ ಮನಸ್ಸು ಯಾವ್ದ್ರ ಮೇಲೆ ಓಡುತ್ತೋ, ಯು ಬಿಕಮ್ ವಾಟ್ ಯು ಥಿಂಕ್. ನಾನು ಏನ್ ಬಯಸ್ತೀನೋ ಅದಾಗ ಆಗ್ತೀನಿ ನಾನು. ನಾನು ಅತೀಂದ್ರಿಯ ಶಕ್ತಿ ಹೊಂದ್ಬೇಕಪ್ಪ, ಆ ಶಕ್ತಿ ಈ ಶಕ್ತಿ ಎಲ್ಲ ಹೊಂದಬೇಕು ಅಂತ ಬಯಸಿದ್ರೆ ನಾನು ಅದು ಸಿಗತ್ತೆ ನನ್ಗೆ. ನಾನು ಮ್ಯಾನಿಫೆಸ್ಟೇಷನ್ ಕಲಿಬೇಕು, ಲಾ ಆಫ್ ಅಟ್ರಾಕ್ಷನ್ ಮಾಡ್ಕೋಬೇಕು. ಅಟ್ರಾಕ್ಟ್ ಮಾಡ್ಕೊಂಡೇ ಕೂತಿರು, ಬಟ್ ಅಟ್ರಾಕ್ಷನ್ ಎಲ್ಲ ಬಂದು ನಿನ್ ಮೋಕ್ಷಕ್ಕೆ ಮಾರ್ಗನೇ ಉಪಾಯ ಮಾಡ್ಕೊಡಲ್ಲ. ಮೋಕ್ಷಕ್ಕೆ ಅವೆಲ್ಲ ಅಡಚಣೆಗಳು. ಯೋಗಿಗಳಿಗೆ ಅಪಾರವಾದ ಅತೀಂದ್ರಿಯ ಶಕ್ತಿ, ಸಿದ್ಧಿಗಳಿದೆ, ಪವಾಡ ಪುರುಷರು. ಅವ್ರ ಪವಾಡ ತೋರ್ಸಲ್ಲ. ಯಾಕೆ? ಇವಾಗ ಸಾಯಿಬಾಬಾಗ ಅಷ್ಟು ಅಪಾರವಾದ ಸಿದ್ಧಿಗಳಿತ್ತು, ಬಟ್ ತನಗಾಗಿ ಅವ್ರು ಉಪಯೋಗಿಸ್ಕೊಂಡ್ರ? ಅವ್ರು ಯಾವ ತರ ಜೀವನ ಮಾಡಿದ್ರು? ಬಿಕಾರಿ ತರನೇ ಇದ್ರಲ್ಲ ಸಾಯಿಬಾಬಾ. ಬಟ್ ಲೋಕ ಕಲ್ಯಾಣಕ್ಕಾಗಿ ಅವರು ಆ ಸಿದ್ಧಿಗಳನ್ನ ಉಪಯೋಗಿಸಿದ್ರು. ತನಗಾಗಿ ಉಪಯೋಗಿಸ್ಕೊಂಡಿದ್ರೆ ಆ ರಾಜನ್ ತರ ಇದ್ದಿರ್ಬೋದಲ್ಲ, ಅವ್ರಿಗೇನ್ ಕಡಿಮೆ ಇತ್ತು? ನಾವೇನ್ ಮಾಡ್ತೀವಿ? ನಾನೊಂದು ಅತೀಂದ್ರಿಯ ಶಕ್ತಿ ಹೊಂದಿ ಅದನ್ನ ಅನುಭವದ ಹೆಸರಲ್ಲಿ ಎಲ್ರಿಗೂ ಹಿರಿಮೆಯಿಂದ ಹೇಳ್ಕೋಬೇಕು, ನಾನೇನು ಪರಮಾತ್ಮ ಆಗ್ಬಿಟ್ಟಿದೀನಿ ಅಂತ ನನ್ನ ಈ ಅಹಂಕಾರ ಎಚ್ಚರಿಸ್ಕೊಂಡು ಬಂದು ಹೇಳ್ತಾ ಇದೆ ಅನುಭವಗಳನ್ನ. ಅನುಭವ ಹೇಳ್ಕೊಂಡ್ಬಿಟ್ರೆ, ನೋಡಪ್ಪ ಇವ್ರು ಗ್ರೇಟು, ಇವ್ರು ಯೋಗಿ ಆಗ್ಬಿಟ್ಟಿದ್ದಾರೆ, ಇವರು ಆ ಒಂದು ಅತೀಂದ್ರಿಯ ಶಕ್ತಿ, ಆ ಯೂನಿವರ್ಸ್ ಕನೆಕ್ಟ್ ಆಗ್ಬಿಟ್ಟಿದೆ. ಅದೆಲ್ಲ ಯಾವುದು ಅಲ್ಲ. ನನ್ಗೆ ಯಾರಾದ್ರೂ ಬಂದು ಏನೇ ಅನುಭವ ಹೇಳಿದ್ರು ಕೂಡ ಅದಕ್ಕೆಲ್ಲ ನಾನು ಕಿವಿ ಕೊಡೋದು ಇಲ್ಲ, ಅದಕ್ಕೆಲ್ಲ ಪ್ರೇರೇಪಣೆ ಕೊಡೋದು ಇಲ್ಲ. ಯಾರು ಜ್ಞಾನ, ಆತ್ಮಜ್ಞಾನ, ಮೋಕ್ಷಕ್ಕೆ ಉಪಾಯ ತಿಳಿಸ್ತಾರೋ ಅವ್ರಿಗೆ ಮಾತ್ರ ನಾನು ವಂದಿಸೋದು, ಅವ್ರಿಗೆ ಮಾತ್ರ ತಲೆಬಾಗುವುದು. ಯಾಕಂದ್ರೆ ನನಗೆ ಸಿಕ್ಕಿರೋ ಬ್ರಹ್ಮಜ್ಞಾನಿಗಳು ನನಗೆ ನೀಡಿದಂತಹ ಆತ್ಮಜ್ಞಾನ, ಬ್ರಹ್ಮಜ್ಞಾನ ಈ ಜನ್ಮದಲ್ಲೇ ನನ್ಗೆ ಆ ಒಂದು ಆತ್ಮ ಸಾಕ್ಷಾತ್ಕಾರ, ಆತ್ಮದ ಅರಿವು ಎಲ್ಲ ನನ್ಗೆ ಸಿಕ್ಕಾಗ ಈಗ ನನ್ಗೇನ್ ಬೇಕಾಗಿಲ್ಲ, ಸಂತೃಪ್ತಿಯಾದ ಜೀವನ. ಪ್ರತಿಯೊಬ್ಬರಿಗೂ ಆ ಸಂತೃಪ್ತಿ ಬರ್ಬೇಕು. ಒಂದೇ ಒಂದು ಕೊರಗಿದ್ರು ಸಾಕು, ಆ ಕೊರಗೆ ಮುಂದಿನ ಜನ್ಮಕ್ಕೆ ಕಾರಣ. ಇದು ಬರ್ದಿಟ್ಕೊಳ್ಳಿ, ಬೇಗ ಸಂತೃಪ್ತರಾಗ್ಬಿಡಿ. ಅಯ್ಯೋ, ಧ್ಯಾನದಲ್ಲಿ ಕೂಡ ನಾನು ಉದ್ಧಾರ ಆಗಿಲ್ಲ, ಧ್ಯಾನದಲ್ಲಿ ಕೂಡ ನನ್ಗೆ ಸಮಾಧಾನ ಸಿಗ್ಲಿಲ್ಲ, ಧ್ಯಾನದಲ್ಲಿ ಕೂಡ ನಾನು ಆರೋಗ್ಯ ಸರಿ ಮಾಡ್ಕೊಂಡಿಲ್ಲ, ಧ್ಯಾನದಲ್ಲಿ ಕೂಡ ನನ್ಗೆ ಆನಂದ ಸಿಗ್ಲಿಲ್ಲ ಅಂತ ಕೊರಗಿದ್ರೆ ಮತ್ತೆ ಮತ್ತೆ ಅದೇ ಪ್ಯಾಟರ್ನ್ ರಿಪೀಟ್ ಆಗ್ತಾನೆ ಇರುತ್ತೆ. ಧ್ಯಾನದಲ್ಲಿ ಸಿಗ್ಲಿ ಬಿಡ್ಲಿ ನನ್ನಿಂದ ಏನಿಲ್ಲಪ್ಪ, ಎಲ್ಲ ಅವನ ಕೃಪೆ, ಅವನ ಒಂದು ಗ್ರೇಸ್. ಅದು ಏನಾಗ್ಬೇಕು? ಸಂಪೂರ್ಣವಾಗಿ ಈ ಕ್ಷಣದಲ್ಲೇ ನೀವು ಆ ಸ್ಟ್ಯಾಂಡು,
ಆ ಜಂಪ್ ತಗೊಂಡ್ಬಿಟ್ರೆ ಈ ಜನ್ಮದಲ್ಲಿ ಗೆದ್ಬಿಡ್ತೀರಾ. ಇಲ್ಲ ಅಂದ್ರೆ ಅಜ್ಞಾನದಲ್ಲಿ ಹುಡ್ಕೊಂಡು ಅದು ಗಳಿಸ್ಬೇಕು, ಇದು ಕಳಿಸ್ಬೇಕು, ಅದು ಪಡ್ಕೋಬೇಕು, ಅದನ್ನ ಹೊಂದಬೇಕು ಅಂತ ಅಜ್ಞಾನದಲ್ಲಿ ಓಡ್ತಾ ಇದ್ರೆ ಕೊನೆಗೆ ಗೊಂದಲಗಳಲ್ಲೇ ಸಿಕ್ಕಾಕೊಂಡು ಹಾಗೂ ಇಲ್ಲ. ಆಮೇಲೆ ತ್ರಿಶಂಗು ಸ್ವರ್ಗ ಕೇಳಿದ್ರಲ್ಲ, ಮೇಲಕ್ಕೂ ಹೋಗಲ್ಲ, ಇಲ್ಲೂ ಬರಲ್ಲ, ತ್ರಿಸಂಗ ಸ್ವರ್ಗ ಹಂಗಾಗ್ಬಿಡ್ತೀವಿ ನಾವು. ಯಾಕಂದ್ರೆ ಇಲ್ಲಿ ಭೂಮಿನಲ್ಲಿ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಸರಿಯಾದ ಆತ್ಮಜ್ಞಾನ ಪಾಠ ಕಲ್ತಿಲ್ಲ ಅಂದ್ರೆ ಅಂತರ್ಪಿಶಾಚಿಯಾಗಿ ದೇಹ ಬಿಟ್ಟಾಗ ಇಲ್ಲೇ ತಿರುಗಾಡ್ತಾ ಇರ್ತೀವಿ. ಯಾಕಂದ್ರೆ ಗುರುತ್ವಾಕರ್ಷಣೆ, ಗ್ರಾವಿಟೇಷನಲ್ ಫೋರ್ಸ್ ಬಿಡಲ್ಲ, ಯಾವ ಲೋಕಕ್ಕೆ ಹೋಗೋಕ್ಕೂ ಬಿಡಲ್ಲ. ಯಾಕಂದ್ರೆ ಪಾಠಗಳ ಫೇಲ್ ಆಗಿದೆ ಹಬ್ಬ, ಮತ್ತೆ ಇನ್ನೊಂದು ದೇಹ ಸಿಗೋವರೆಗೂ ಇಲ್ಲಿ ಪಿಶಾಚಿಯಾಗಿ ತಿರುಗಾಡ್ತಾ ಇರು. ಆ ನನ್ನ ಮನೆಯವರು, ನನ್ನ ಮನೆತನದವರು ಅಂತ ಅಲ್ಲೇ ತಿರುಗಾಡ್ಕೊಂಡು ಹಲವಾರು ವರ್ಷ ಇನ್ನೊಂದು ದೇಹ ಸಿಗೋವರೆಗೂ. ಯಾಕಂದ್ರೆ ಭಗವಂತ ಕೊಟ್ಟಿರೋ ಈ ಅಮೂಲ್ಯವಾದ ದೇಹ ಇರುವಾಗಲೇ ಜ್ಞಾನ ತಿಳ್ಕೊಂಡಿಲ್ಲ, ಬೇರೆ ಏನೇನೋ ಬಯಸ್ತಾ ಇತ್ತು ಮನಸ್ಸು. ಇದೇ ಮನಸ್ಸಿಗೆ ನಾನು ಆತ್ಮಜ್ಞಾನ, ನಾನೇ ಆತ್ಮ, ನಾನೇ ಪರಬ್ರಹ್ಮಣ್ಣು, ನಾನೇ ಶುದ್ಧ ಚೈತನ್ಯ, ನಾನೇ ಅರಿವಿನ ಸ್ವರೂಪ, ನಾನೇ ಜ್ಞಾನ ಸ್ವರೂಪ, ನಾನು ಅದನ್ನ ತಿಳ್ಕೊಳಕ್ಕೆ ಬಂದಿರೋದು, ನಾನು ಅದರಲ್ಲೇ ನಿಲ್ಲಬೇಕು, ಸದಾ ಆ ಬ್ರಹ್ಮನ ಚಿಂತನೆಯಲ್ಲೇ ನಿಲ್ಲಬೇಕು, ಆತ್ಮನ ಕುರಿತೇ ಚಿಂತಿಸಬೇಕು, ಬೇರೆಯವ್ರ ಬಗ್ಗೆ ಚಿಂತನೆ ಮಾಡ್ಕೊಂಡು ಕೂತಿರೋದಲ್ಲ. ನನ್ನ ಮಗನ ಭವಿಷ್ಯ, ನನ್ನ ಮಗಳ ಭವಿಷ್ಯ, ಮಗಳಿಗೆ ಇನ್ನ ಮೊಮ್ಮಕ್ಳಾಗಿಲ್ಲ ನನ್ಗೆ, ನನ್ನ ಮಗಳಿಗೆ ಇನ್ನ ಮಗು ಆಗಿಲ್ಲ, ಈ ತರ ಚಿಂತನೆ ಮಾಡ್ಕೊಂಡು ಕೂತಿರಕ್ಕೆಲ್ಲ ಬಂದಿರೋದು ನಾವು. ಅದೆಲ್ಲ ಡ್ರಾಮಾ ಮಾಡಬೇಕು. ಆ ಡ್ರಾಮಾದಲ್ಲಿ ನಾವು ಪಾಲ್ಗೊಂಡು ಸುಮ್ನೆ ನೋಡ್ತಾ ಇರ್ಬೇಕು ಆ ಡ್ರಾಮಾಗಳನ್ನ, ಅವ್ರು ಏನೇನ್ ಹೇಳ್ತಾರೆ, ಏನೇನ್ ಮಾಡ್ತಾರೆ ಅಂತ. ಸೊ ಅದಕ್ಕೆ ಸಾಕ್ಷಿ ಭಾವದಲ್ಲಿ ಇರ್ಬೇಕು. ನಾವ್ ಏನ್ ಮಾಡ್ಬಿಡ್ತೀವಿ, ಎಲ್ಲದಕ್ಕೆ ಎಮೋಷನ್ ಆಗಿ 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 ಇಲ್ಲೇ ಸಿಕ್ಕಾಕೊಂಡ್ ಬಿಡ್ತಾ ಇರ್ತೀವಿ. ಸೊ ತಾವರೆ ಎಲೆ ತರ ಇರ್ಬೇಕು. ಹೇಗೆ ಅಂಟು ಅಂಟದ ಹಾಗೆ, ಕೆಸರಿನಲ್ಲಿ ಇದ್ದು ಕೂಡ ಅದ್ಮೇಲೆ ನೀರ್ ಅಂಟಲ್ಲ, ಹಾಗಿರ್ಬೇಕು. ಯಾವ್ದಕ್ ಅಂಟ್ಕೋಬಾರ್ದು. ಜೀವಿಸಬೇಕು, ಸಂಸಾರದಲ್ಲಿ ಇರ್ಬೇಕು, ಡ್ರಾಮಾ ಮಾಡ್ಬೇಕು, ಬಟ್ ಅರಿವಿನಿಂದ ಇರ್ಬೇಕು. ಇದ್ಯಾವ್ದು ನನ್ನಿಂದ ನಡೀತಾ ಇಲ್ಲಪ್ಪ, ಎಲ್ಲ ಅವನ್ ಕೃಪೆ, ಅವನಿಂದ. ಅವ್ನ್ ಯಾವಾಗ ನನ್ನ ಬಾ ಅಂತಾನೋ ಹೋಗಕ್ ರೆಡಿ ಇರ್ಬೇಕು. ಬಿಗ್ ಬಾಸ್ ಮನೆಯಲ್ಲಿ ಹೋಗ್ಬಿಟ್ಟು ಹೆಂಗೆ ರೆಡಿ ಇರ್ತಾರಲ್ಲ, ಓಕೆ ಯಾವ ವಾರ ಯಾವಾಗ ನಮ್ನ ನಾಮಿನೇಟ್ ಮಾಡ್ತಾರೋ ಕಳ್ಸಾರೋ ನಾವು ಗೆಸ್ ಮಾಡಕ್ ಆಗಲ್ಲ. ಆತರ ರೆಡಿ ಆಗಿರ್ಬೇಕು ಎನಿ ಟೈಮ್ ಎವ್ರಿ ಡೇ. ಬಟ್ ಆಗಲ್ವೇ, ನಾವು ಆ ಮನಸ್ಥಿತಿ ಮನೋಭಾವನೆ ಇಲ್ವೇ, ಹೋಗಕ್ ರೆಡಿ ಇದೀವಾ? ಇಲ್ಲ. ಯಾಕಂದ್ರೆ ಆಸೆ 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 ಜೀವಿಸ್ಬೇಕು, ಅದ್ ಮಾಡು, ಇದ್ ಮಾಡು. ಇಲ್ಲ, ಇನ್ನ ನಾನು ಮೊಮ್ಮಕ್ಕಳನ್ನ ನೋಡಿಲ್ಲ, ನಮ್ಮ ಮಗನ್ ಮದುವೆ ನೋಡಿಲ್ಲ, ಮಗಳ ಮದುವೆ, ಹೀಗೆ ಜನನ ಮರಣ ಕಾರಣ ಇದೆ. ಅದಕ್ಕೆ ಸಂತೃಪ್ತಿ ಸಂತೃಪ್ತಿ ಕಂಟೆಂಟ್ಮೆಂಟ್. ಅಪ್ಪ ಈ ಜ್ಞಾನ ಈ ಜನ್ಮದೆಲ್ಲ ಸಿಕ್ಬಿಡ್ತಲ್ಲ, ಇದು ಒಂದು ನಿಮ್ಗೆ ಇದು ಒಂದು ಸತ್ಯ ನಿಮ್ ಕಿವಿಗ್ ಬಿದ್ಬಿಟ್ರೆ ಸಾಕು, ಯಾವ್ದೋ ಒಂದು ಜನ್ಮಕ್ಕೆ ಮೋಕ್ಷಕ್ಕೆ ಅದು ನಿಮ್ಗೆ ದಾರಿ ಮಾಡ್ಕೊಟ್ಬಿಡತ್ತೆ. ಅಟ್ಲೀಸ್ಟ್ ಈಗಾದ್ರೂ ಸಿಕ್ತಲ್ಲ ಇಂಥ ಒಂದು ಕ್ಲಾಸ್, ಈ ತರ ಹೇಳೋರಿ ಅಟ್ಲೀಸ್ಟ್ ಈ ಜನ್ಮದಲ್ಲಿ ಸಿಕ್ಕಿದ್ರಲ್ಲ, ಅದಕ್ಕೆ ನೀವು ಆ ಯೂನಿವರ್ಸ್ಗೆ ಸದಾ ಥ್ಯಾಂಕ್ಸ್ ಹೇಳ್ಬೇಕು. ಅದಕ್ಕೆ ಎಷ್ಟಕ್ಕೆಷ್ಟು ನೆನ್ನೆ ಕೂಡ ಅದನ್ನೇ ಹೇಳ್ದೆ, ಥ್ಯಾಂಕ್ ಯು ಗಾಡ್ ಫಾರ್ ಎವ್ರಿಥಿಂಗ್ ಇನ್ ಮೈ ಲೈಫ್. ನನ್ನ ಜೀವನದಲ್ಲಿ ಎಲ್ಲವನ್ನೂ ನೀಡಿದ್ಯಾ ಅಂತ ಆ ಸಂತೃಪ್ತಿ ಇರ್ಬೇಕು. ನಾವೇನ್ ಮಾಡ್ತೀವಿ, ಆ ಭಗವಂತ ಇಷ್ಟೇ ಕೊಟ್ಟಿದಲ್ಲ, ಇನ್ನ ಅದು ಒಂದು ನಿರ್ವಹಿಸ್ಕೊಟ್ರೆ ಚೆನ್ನಾಗಿರ್ತಿತ್ತಲ್ಲಪ್ಪ, ಎಲ್ಲ ಕೊಟ್ಟಿದ್ದಾನೆ. ಸೊ ಇದು ಒಂದು ಈ ತರ ಹೋಗ್ತಾ ಹೋಗ್ತಾ ಆಯ್ತಾ ಮಂಗನಾಗಿ ಬುದ್ಧಿ ಮನಸ್ಸು ಹಿಂಗ್ ಹೋಗ್ತಾ 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 ಏನಾಗತ್ತಾನೆ, ಭಗವಂತ ನೋಡ್ತಾ ಇರ್ತಾನೆ, ಈ ಆತ್ಮಕ್ಕೆ ಎಷ್ಟು ಕೊಟ್ರು ಕೂಡ ತೃಪ್ತಿನೇ ಬರ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ ಅವನು, ಕೈ ಬಿಟ್ಬಿಡ್ತಾನೆ. ಇದಕ್ಕೊಂದು ಸಣ್ಣ ಕತೆ ಹೇಳ್ತೀನಿ ಸಂತೃಪ್ತಿಗೆ. ಒಂದು ನಾರದ ಮಹರ್ಷಿ ಬಂದು ಒಂದು ಕಾಡೊಳಗಡೆ ಹೋಗ್ತಿರ್ತಾರೆ. ಅಲ್ಲಿ ಒಬ್ಬ ಯೋಗಿ ಗುಹೆನಲ್ಲಿ ತಪಸ್ ಮಾಡ್ತಿರ್ತಾನೆ. ಸೊ ಇವ್ರು ಹೋಗ್ತಿದ್ದಾಗ ಈ ಯೋಗಿ, ನಾರದ ಮಹರ್ಷಿಲೇ ನೀವು ಬಂದು ವೈಕುಂಠಕ್ಕೆ ಹೋಗ್ತಿರಲ್ಲ, ನಾರಾಯಣನ ಕೇಳಿ, ಇನ್ನ ನಾನು ಇಷ್ಟು ವರ್ಷ ತಪಸ್ ಮಾಡ್ತಾ ಇದ್ದೀನಿ, ನನ್ಗೆ ಯಾವಾಗ ಕೊನೆ ಜನ್ಮ ಆಗತ್ತೆ ಅಂತ ಹೇಳ್ ಕಳ್ಸಾನೆ, ನನ್ಗೆ ತಿಳ್ಕೊಂಡ್ ಬಂದು ಹೇಳ್ತೀರಾ ಅಂತ. ಇನ್ನ ಸ್ವಲ್ಪ ಮುಂದೆ ಹೋಗ್ತಿರ್ತಾನೆ ನಾರದ ಮಹರ್ಷಿಗಳು. ಅಲ್ಲಿ ಒಬ್ಬ ಕುರುಬ ಹುಡುಗ, ಅವನು ಕುರಿ ಮೇಯಿಸ್ತಾ ಇರ್ತಾನೆ. ಅವನು ಕೇಳ್ತಾನೆ, ಏನ್ ನಾರದ ಮಹರ್ಷಿಗಳೇ, ಏನು ನೀವು ನಾರಾಯಣ ಅವ್ರನ್ನ ಭೇಟಿ ಮಾಡ್ತೀರಾ, ಭೇಟಿ ಮಾಡಿದ್ರೆ ನನ್ಗೆ ಎಷ್ಟು ಜನ್ಮ ಅಂತ ತಿಳ್ಕೊಂಡ್ ಬಂದು ಹೇಳ್ತೀರಾ ಅಂತ. ಹ್ಞೂ ಅಪ್ಪ ಅಂತ ಹೋಗ್ತಾರೆ. ಮತ್ತೆ ಬರ್ತಾರೆ ಇವ್ರು ಕೆಲವು ಕಾಲದ ನಂತರ. ಯೋಗಿ ಕೇಳ್ತಾರೆ, ಏನಪ್ಪಾ ಹೋಗಿದ್ದ, ನಾರಾಯಣ್ ಭೇಟಿ ಆಗಿದ್ದ, ಇನ್ನ ಎಷ್ಟು ಜನ್ಮ ಇದೆ ಅಂತ.
ಅವಾಗ ಯೋಗಿ ಅವ್ರು ಹೇಳ್ತಾರೆ, ನಾರದ ಮಹರ್ಷಿ ಯೋಗಿಗೆ ಹೇಳ್ತಾರೆ, ಇನ್ನ ನಿನ್ಗೆ 3 ಜನ್ಮ ಇದೆ ಅಂತ ಹೇಳ್ತಾರೆ. ನಾನು ಇಷ್ಟು ವರ್ಷ ಕೂತ್ಕೊಂಡು ಸದಾ ನಾರಾಯಣನ್ನೇ ಸ್ಮರಿಸಿ ಧ್ಯಾನಕ್ಕೆ ಕೂತ್ಕೊಂಡಿದ್ದೀನಿ, ತಪಸ್ ಮಾಡ್ತಾ ಇದ್ದೀನಿ, ಇನ್ನ 3 ಜನ್ಮ ಇದೆಯಾ ಅಂತ ಅವನ್ಗೆ ಹೊರಗಿರುತ್ತೆ. ಇನ್ನ 3 ಜನ್ಮ ತಗೋಬೇಕಾ ನಾನು ಮೋಕ್ಷ ಹೊಂದ್ಲಿಕ್ಕಂತ. ಇನ್ನ ಸ್ವಲ್ಪ ಮುಂದೆ ಹೋಗ್ತಾರೆ, ಅಲ್ಲಿ ಕುರ್ಬಾ ನಿಂತಿರ್ತಾನೆ. ಏನ್ ನಾರದ ಮಹರ್ಷಿಗಳೇ ಕೇಳಿದ್ರಾ, ಏನ್ ಹೇಳಿದ್ರು ಆ ನಿಮ್ಮ ನಾರಾಯಣ ಅಂತ ಕೇಳ್ತಾರೆ. ನೀನ್ ನಿಂತಿದೆಯಲ್ಲಪ್ಪ ಈ ಮರದಲ್ಲಿ ಎಷ್ಟು ಎಲೆಗಳಿದೆಯೋ ಅಷ್ಟು ಜನ್ಮ ಇದೆ ನಿನ್ಗಂತ ಹೇಳ್ತಾರೆ. ಈ ಕುರುಬನ್ ಹುಡುಗ ಖುಷಿಯಿಂದ ಕುಂದಾಡ್ಬಿಡ್ತಾನೆ. ಅಷ್ಟೇನಾ ಜನ್ಮ ನನ್ಗೆ, ಈ ಮರದಲ್ಲಿರೋ ಎಲೆ ಅಷ್ಟೇನಾ ಇರೋದು ಅಂತ ಖುಷಿಯಲ್ಲಿ ಕುಂದಾಡ್ದಾಗ ಅಲ್ಲಿ ಶ್ರೀಮನ್ನಾರಾಯಣ ಪ್ರತ್ಯಕ್ಷ ಆಗಿ, ನಿನ್ಗಿದೇ ಕೊನೆ ಜನ್ಮಪ್ಪ, ಅಷ್ಟು ಜನ್ಮ ತಗೋ, ಯಾಕಂದ್ರೆ ನಿನ್ನಲ್ಲಿ ನೋಡು ಇಷ್ಟೇ ಜನ್ಮ ಅಂತ ತೃಪ್ತಿ ಪಟ್ಬಿಟ್ಟೆ ನೀನು. ಆ ಯೋಗಿ ಹಲವಾರು ವರ್ಷ ತಪಸ್ ಮಾಡ್ಕೊಂಡು ಕೂತಿದ್ದ, 3 ಜನ್ಮ ಇದೆ ಅಂದ ತಕ್ಷಣ ಅಯ್ಯೋ ಇನ್ನು 3 ಜನ್ಮ ಇದೆಯಾ, ನನ್ ತಪಸ್ಗಿನ ಫಲ ಸಿಗ್ಲಿಲ್ವಾ ಅಂತ ಕೊರಗಿತ್ತು ಅವನ್ಗೆ. ಆದ್ರೆ ನಿನಗೆ ತೃಪ್ತಿ ಇತ್ತಲ್ಲ, ಅದನ್ನ ಹೇಳ್ತಾರ, ಆ ತೃಪ್ತಿನೇ ಮೋಕ್ಷಕ್ಕೆ ಕಾರಣ. ನೀವು ಈ ಜನ್ಮನೇ ಕೊನೆ ಜನ್ಮ ಮಾಡ್ಕೋಬೇಕಾ, ಇಲ್ಲ ಆಸೆಗಳನ್ನ ಬೆಳೆಸ್ಕೊಂಡು ದುಃಖಕ್ಕೊಳಗಾಗಿ ಜನನ ಮರಣ ಚಕ್ರದಲ್ಲಿ ತೊಳ್ಳಾಡ್ಬೇಕನ್ನೋದು ಅವ್ರವ್ರ ಕೈಯಲ್ಲಿದೆ. ಇಷ್ಟು ಹೇಳ್ತಾನೆ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.